ಬಂದಿತ್ತು ಅಂತ ಅನಿಸುತ್ತೆ. ಈಗ ನೋಡಿದ್ರೆ ನಿನ್ನೆಯಿಂದ ಮತ್ತೆ ಯುದ್ಧ ಪ್ರಾರಂಭ. ಹಾಗಾದರೆ ಇದನ್ನು ನಾವು ಸಾಮ್ರಾಜ್ಯಶಾಹಿ ವಿರೋಧಿ ಪ್ರತಿರೋಧದ ಯಶಸ್ಸು ಅಂತ ಕರೆದಿದ್ದು ತಪ್ಪಾಗುತ್ತಾ ನನ್ನ ಪ್ರಶ್ನೆ ಇಟ್ಕೊಂಡ್ರೆ, ವಾಸ್ತವವಾಗಿ ಇರಾನ್ ಹುಡುಕೋಟೆ ಬಂದಿದೆ. ಕಳೆದ 40-45 ವರ್ಷಗಳ ನಿರಂತರ ನಿರ್ಬಂಧದ ನಡುವೆ ಸ್ವಾಭಿಮಾನಿಯಾಗಿ ಒಂದು ದೇಶವಾಗಿ, ಒಂದು ರಾಷ್ಟ್ರವಾಗಿ ತನ್ನ ಅಸ್ತಿತ್ವವನ್ನು ಏನು ಉಳಿಸ್ಕೊಂಡು ಬಂದಿದೆ. ಹಾಗೂ ಫೆಬ್ರವರಿ 28ರಂದು ಪ್ರಾರಂಭವಾದಂತಹ ಒಂದು ನಿರಂತರವಾದಂತಹ ಬಾಂಬಿನ ದಾಳಿಯ ಎದುರಿಗೂ ಕೂಡ ತಾನು ಜಗದೀರ ಅಮೆರಿಕಾನೇ ತನ್ನ ಮಾತನ್ನು ವಾಪಸ್ ತಗೊಳ್ತಾ ಏನು ಮಾಡ್ತಾ ಇದೆ, ಅದು ಒಂದು ದೊಡ್ಡ ಹುಮ್ಮಸ್ಸನ್ನು ಕೊಡೋ ವಿಷಯ. ಈ ಯುದ್ಧ ಇನ್ನೂ ಮುಂದುವರಿಯಿತು, ಯುದ್ಧ ಮುಗಿದಿಲ್ಲ. ಯುದ್ಧ ಮುಗಿದುಬಿಡ್ತು ಅಂತಲೇ ಯಾರು ಅಂದ್ಕೊಂಡಿದ್ರು. ಯಾಕಂದರೆ ಯುದ್ಧವನ್ನು ಮುಗಿಸುವುದರ ಭಾಗವಾಗಿ ಸ್ವಿಟ್ಜರ್ಲೆಂಡಲ್ಲಿ ಇನ್ನೊಂದು 14 ಪಾಯಿಂಟ್ಗಳ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಅದನ್ನ ಈಗೆಲ್ಲರೂ ಕೂಡ ಮೆಮೊರಾಂಡಮ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಭಾರತದಿಂದಲೂ ಕೂಡ ಅದೊಂದು ರೀತಿಯ ಅಂಡರ್ಟೇಕಿಂಗ್ ಆಫ್ ಸರೆಂಡರ್ ಬೈ ಅಮೆರಿಕ. ತಾನು ಮಾಡಿದ ಎಲ್ಲ ದುಷ್ಕೃತ್ಯಗಳಿಗೂ ಕೂಡ ಪಶ್ಚಾತ್ತಾಪ ತರುವಂತ ಪ್ರಾಯಚಿತ್ತ ರೂಪವಾಗಿ ಬರ್ಕೊಟ್ಟಂತ ಅಗ್ರಿಮೆಂಟ್ ತರ ಇತ್ತು. 14 ಅಗ್ರಿಮೆಂಟ್ಗಳು. ಮೊದಲನೇ ಅಗ್ರಿಮೆಂಟೇ ಲೆಬನಾನ್ ಒಳಗೊಂಡಂತೆ ಎಲ್ಲ ಕಡೆಯೂ ಕೂಡ ಅದರ ವಿರಾಮ ಕೂಡಲೇ ಘೋಷಣೆ ಆಗಬೇಕು. ಇರಾನ್ ಮೇಲೆ ಹಾಕಿರೋ ಎಲ್ಲ ಸ್ಯಾಂಕ್ಷನ್, ಪ್ರೈಮರಿ ಸ್ಯಾಂಕ್ಷನ್, ಸೆಕೆಂಡರಿ ಸ್ಯಾಂಕ್ಷನ್, ಟರ್ಷರಿ ಸ್ಯಾಂಕ್ಷನ್ಸ್ ಎಲ್ಲವನ್ನೂ ತೆಗೆದುಹಾಕಬೇಕು. ಹಾಗೂ ಸ್ಟ್ರೈಟ್ ಆಫ್ ಹೊರ್ಮುಜ್ ಏನಿದೆ, ಹಾರ್ಮುಜ್ ತೈಲ ನೌಕೆಗಳು ನಡೆಯುವಂಥ ನಾವಿಕ ಪ್ರದೇಶ ಏನಿದೆ, ಅದನ್ನು ಆ ಸ್ಟ್ರೈಟ್ ಮೇಲೆ 60 ದಿನಗಳ ಕಾಲ ನಾವು ನಾವೆಗಳು ಹರಿದಾಡುವುದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಂದರೆ 60 ದಿನಗಳ ನಂತರ ಅದರ ಮೇಲೆ ಸಾರ್ವಭೌಮತೆ ಒಮಾನ್ ಮತ್ತು ಇರಾನ್ದೇ ಇರುತ್ತೆ. ಅಂದರೆ ಯುದ್ಧ ಪೂರ್ವದಲ್ಲೂ ಯಾವುದೂ ಇರಲಿಲ್ಲ. ಯುದ್ಧ ಪೂರ್ವದಲ್ಲಿ ಅದು ಸ್ವತಂತ್ರವಾಗಿತ್ತು, ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು. ಸೊ ಏನೇನು ಕಾರಣಕ್ಕೆ ಅವರು ಇರಾನ್ ಮೇಲೆ ಯುದ್ಧ ಮಾಡಿದ್ರು ಅದೆಲ್ಲವನ್ನೂ ಬಿಟ್ಟುಕೊಟ್ಟು ಸಂಪೂರ್ಣವಾಗಿ ಇರಾನ್ ಗೆದ್ದಂಥ ಇರಾನ್ ಡಿಕ್ಟೇಟ್ ಮಾಡದಂಥ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಥರ ಇತ್ತು. ಸೊ ಹೀಗಾಗಿ ಇದು ನಿಜಕ್ಕೂ ಮುಂದುವರಿಯುತ್ತಾ? ಯಾಕಂದರೆ ಅದು ಮುಂದುವರೆದಿದೆ. ಇದೇ ರೀತಿ ಇದು ಅಂತಿಮವಾಗಿಯೂ ಕೂಡ ಈ ಯುದ್ಧ ಮುಂದುವರೆದು ಒಂದು ಸುದೀರ್ಘ ಕಾಲ ಸಣ್ಣ ಮಟ್ಟದ ಯುದ್ಧ ಅಥವಾ ಶಾಶ್ವತ ಪರಿಹಾರ, ಎರಡರಲ್ಲಿ ಒಂದಾಗೇ ಇದು ಪರ್ಯಾವಸನ ಆಗಬೇಕು. ಈಗ ಮತ್ತೆ ಶುರುವಾಗಿದೆ ಅಂದರೆ ಮಾತುಕತೆ ಇತ್ಯಾದಿಗಳ ನಾಟಕಗಳಿಗೆ ಇರಾನ್ ಕೂಡ ರೆಡಿ ಇರೋದಿಲ್ಲ, ಜಗತ್ತಿಗ ಮಧ್ಯವರ್ತಿಗಳು ಕೂಡ ಯಾರೂ ರೆಡಿ ಇರೋದಿಲ್ಲ. ಇದು ಒಂದು ರೀತಿಯಾದಂಥ ಶಾಶ್ವತ ಸ್ವರೂಪದ, ಅದು ಹಾಗೋ ಹೀಗೋ ಆ ಕಡೆ ಮುಂದುವರಿಯುವ ಸಾಧ್ಯತೆಗಳಿದ್ದಾವೆ. ಅದೇನೇ ಇದ್ದರೂ ಕೂಡ ಇರಾನ್ ಇಷ್ಟು ವರ್ಷಗಳ ಕಾಲ ತೋರಿಸಿರುವಂತಹ ಈ ಪ್ರತಿರೋಧ, ಒಂದು ರಾಷ್ಟ್ರವಾಗಿ ಉಳ್ಕೊಂಡಿರೋದು, ಈ ಯುದ್ಧದಲ್ಲಿ ಹೆಚ್ಚು ಕಡಿಮೆ ಗೆಲುವನ್ನು ಸಾಧಿಸಿ, ರಾಜಕೀಯ ಗೆಲುವು, ನೈತಿಕ ಗೆಲುವು, ಸೇನಾತ್ಮಕವಾಗಿಯೂ ಕೂಡ ಒಂದಷ್ಟು ಗೆಲುವನ್ನು ಸಾಧಿಸಿರುವಂಥದ್ದು. ಯಾಕಂದರೆ ಯುದ್ಧ ಅಂದರೆ ಕೇವಲ ಸೈನಿಕ ಗೆಲುವನ್ನು, ಯುದ್ಧದ ಗೆಲುವನ್ನು ಅದರ ರಾಜಕೀಯ ಗೆಲುವಿನ ಮೂಲಕವೇ ಯಾವತ್ತೂ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಒಂದು ಅರ್ಥದಲ್ಲಿ ಸಂಪೂರ್ಣ ಗೆಲುವನ್ನು ಸಾಧಿಸುವ ದಿಕ್ಕಿನಲ್ಲಿ ಇನ್ನಷ್ಟು ಯುದ್ಧವನ್ನು ಮುಂದುವರಿಸಿದೆ. ಯುದ್ಧ ಹೇಗಾಗುತ್ತೆ ಅನ್ನೋದು ನೋಡಬೇಕಾಗಿದೆ. ಸೊ ಆ ಅರ್ಥದಲ್ಲಿ 14 ಪಾಯಿಂಟ್ ಮೆಮೊರಾಂಡಮ್ ಇದ್ದಂಥ ಸಂದರ್ಭ ಈಗಿಲ್ಲ. ಆದರೂ ಕೂಡ ಯುದ್ಧ ಮತ್ತೆ ಮರುಕಳಿಸಿದ್ದರೂ ಕೂಡ ಇರಾನ್ನ ಒಂದು ನೈತಿಕ ಮತ್ತು ರಾಜಕೀಯ ಗೆಲುವೇನಿದೆ ಆ ಗೆಲುವು ಮುಂದುವರೆದಿದೆ. ಅದು ಜಗತ್ತಿನ ಹಲವಾರು ಬಡ ರಾಷ್ಟ್ರಗಳಿಗೆ, ಅಮೇರಿಕಾದಿಂದ ನೊಂದು ನಲುಗಿರುವಂತಹ ಒಂದು ಹೊಸ ಬಗೆಯ ನವವಸಾಹತುಶಾಹಿ ಶೋಷಣೆಗೆ ಗುರಿಯಾಗಿರುವ ರಾಷ್ಟ್ರಗಳಿಗೆ ಹೊಸ ಹುಮ್ಮಸ್ಸನ್ನು ತಂದುಕೊಡುತ್ತೆ. ಯಾಕಂತಂದರೆ ಈ ಇರಾನ್ ಮೇಲೆ ದಾಳಿ ನಡೆಯುವುದಕ್ಕೆ ಕೇವಲ 1 ತಿಂಗಳ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವೆನಿಜುಲಾದ ಚುನಾಯಿತ ಅಧ್ಯಕ್ಷನ ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ತಮ್ಮ ಕೈಗೊಂಬೆ ಸರ್ಕಾರವನ್ನು ಅಲ್ಲಿ ಸ್ಥಾಪನೆ ಮಾಡಿ. ಇಲ್ಲೂ ಅದೇ ಆಗುತ್ತೆ ಅಂದ್ಕೊಂಡಿದ್ರು. ಇಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಬಹಳಷ್ಟು ಮಟ್ಟಿಗೆ ಇವರನ್ನು ಪುಸಲಾಯಿಸಿ, ಇಸ್ರೇಲ್ ಈ ರೀತಿ ತನ್ನ ಯುದ್ಧವನ್ನು ತಾನು ಯುದ್ಧ ಮಾಡೋಕ್ಕಾಗಲ್ಲ ಇರಾನ್ ಮೇಲೆ. ಯಾಕಂದರೆ ಅದು ಪ್ಯಾಲೆಸ್ತೈನ್ ಅಲ್ಲ, ಲೆಬನಾನ್ ಅಲ್ಲ, ಸಿರಿಯಾ ಅಲ್ಲ. ಲೆಬನಾನ್ ಮೇಲೂ ಕೂಡ ತಾನು ಮಾತ್ರ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಹೇಗಾದರೂ ಮಾಡಿ ತನ್ನ ಯುದ್ಧವನ್ನು ಅಮೇರಿಕ ಮಾಡಬೇಕು ಅನ್ನಂತೇಳಿ ನೇತನ್ಯಾಹು ಪ್ರಧಾನಮಂತ್ರಿ ಆಗಿದ್ದಾಗಲೆಲ್ಲವೂ ಕೂಡ ಆಯಾ ಕಾಲದ ಅಮೇರಿಕದ ಅಧ್ಯಕ್ಷರನ್ನ ಪುಸಲಾಯಿಸುವುದಕ್ಕೆ ನಿರಂತರ ಪ್ರಯತ್ನ ಮಾಡ್ತಿದ್ರು. ಆಯಾ ಕಾಲದ ಅಮೇರಿಕದ ಅಧ್ಯಕ್ಷರು ಅಷ್ಟು ಸೊಪ್ಪಾಕಿರಲಿಲ್ಲ. ಆದರೆ ಈಗಿರೋದು ತಿಕ್ಕಲ ಟ್ರಂಪ್ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಹೀಗೂ ಮಾತಾಡ್ಬೋದು, ನಾಳೆ ಹಾಗೂ ಮಾತಾಡ್ಬೋದು. ಸೊ ಇಸ್ರೇಲಿನ ಯುದ್ಧವನ್ನು ಅಮೇರಿಕ ಮಾಡುವುದಕ್ಕೆ ಶುರು ಮಾಡಿದ್ದು ಈ ಕಾರಣಗಳಿದೆ. ಸೊ ಸಾರಾಂಶದಲ್ಲಿ
ಇರಾನ್ ಇವೆಲ್ಲವನ್ನು ಮೆಟ್ಟಿ ನಿಂತಿದೆ, ನಿಲ್ಲುವ ಕಡೆ ಮುಂದುವರೆದಿದೆ. ಆ ಹಿನ್ನೆಲೆಯಲ್ಲಿ ಇದು ಹೇಗೆ ಸಾಧ್ಯ ಆಯಿತು ಇರಾನ್ಗೆ, ಮತ್ತು ಇವತ್ತಿನ ಸಂದರ್ಭದಲ್ಲಿ ಇರಾನಿನ ಈ ರಾಜಕೀಯ ಗೆಲುವು ಬದಲಾಗುತ್ತಿರುವ ವಿಶ್ವದ ಸಂಕೇತವನ್ನೇನಾದರೂ ಸೂಚಿಸುತ್ತಾರೆ. ಬದಲಾಗುತ್ತಿರುವ ವಿಶ್ವ ಅಂತಂದರೆ ಅಮೇರಿಕಾದ ಆಧಿಪತ್ಯ ಏನು ನಡೀತಿದೆ. ಅಮೇರಿಕಾದ ಆಧಿಪತ್ಯ ಕೇವಲ ಸೇನಾತ್ಮಕವಾದಂಥ ಆಧಿಪತ್ಯ ಅಲ್ಲ, ಅದರ ಹಣಕಾಸು ಆಧಿಪತ್ಯ, ಆರ್ಥಿಕ ಆಧಿಪತ್ಯ ಮತ್ತು ನವವಸಾಹತುಶಾಹಿ ಆಧಿಪತ್ಯ ಏನು ನಡೀತಿದೆ, ಆ ಆಧಿಪತ್ಯ ಅವಸಾನದ ಕಡೆಗೆ ಸಾಗ್ತಿದೆಯಾ? ಅವಸಾನದ ಕಡೆಗೆ ಸಾಗ್ತಿದ್ರೆ ರೂಪುಗೊಳ್ಳುತ್ತಿರುವ ಹೊಸ ವಿಶ್ವದ ಸಮೀಕರಣ ಏನು? ಈ ಹೊಸ ವಿಶ್ವದ ಸಮೀಕರಣದಲ್ಲಿ ಭಾರತದಂತಹ ಬಡ ರಾಷ್ಟ್ರಗಳ ಪಾತ್ರ ಏನು, ಮತ್ತು ಭಾರತದಂತಹ ರಾಷ್ಟ್ರಗಳಿಗೆ ಮೋದಿಯಂತಹ ನಾಯಕ ಇದ್ದರೆ ಮತ್ತೆ ನಾವು ಟ್ರೈನ್ ಮಿಸ್ ಮಾಡ್ಕೋತೀವ? ಇವೆಲ್ಲವನ್ನು ಕೂಡ ಚರ್ಚೆ ಮಾಡಬೇಕಾಗಿರೋ ಅಂಶಗಳಾಗಿದೆ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, 28ನೇ ತಾರೀಕು ಖಮೈನಿಯವ್ರನ್ನ ಕೊಲ್ಲುವ ಪ್ರಯತ್ನ ನಡೀತಿರೋ ಸಂದರ್ಭದಲ್ಲಿ 26ನೇ ತಾರೀಕು ನಮ್ಮ ನರೇಂದ್ರ ಮೋದಿಯವರು ಇಸ್ರೇಲ್ನ ಪ್ರಧಾನಮಂತ್ರಿ ನೇತನ್ಯಾಹುರನ್ನ ತಬ್ಬಿ ಮುದ್ದಾಡಿ ನಾವಿಬ್ಬರು ಕೂಡ ದೋಸ್ತರು, ಆಪ್ತ ಮಿತ್ರರು ಅಂತ ಹೇಳಿ ಬಂದಿದ್ರು. ಡಿಪ್ಲೊಮ್ಯಾಟಿಕ್ ರಾಜಕಾರಣದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇರಾನ್ ಯುದ್ಧ ನಡೆಯುವುದರ ಬಗ್ಗೆ ಮೋದಿಗೆ ಸೂಚನೆ ಇರಲಿಲ್ಲ ಅಂತ ಯಾರೂ ಹೇಳುತ್ತಾರೆ. ಯಾಕಂದರೆ ಆ ಪ್ರಮಾಣದ ಅಂಡರ್ಸ್ಟ್ಯಾಂಡಿಂಗ್ ನಿನ್ನೆ ನೀವು ನೋಡಿರ್ಬೋದು. ನೇತನ್ಯಾಹು ಯಾರು ವೈಸ್ ಪ್ರೆಸಿಡೆಂಟು ವ್ಯಾನ್ಸೆ, ನಿಮಗೆ ಅತ್ಯುತ್ತಮ ಸ್ನೇಹಿತ ಇಸ್ರೇಲ್ಗೆ ಉಳ್ಕೊಂಡಿರೋದು ಯಾರಪ್ಪ ಅಂದರೆ ಕೇವಲ ಅಮೇರಿಕ ಮಾತ್ರ ಅಂದಾಗ ನೇತನ್ಯಾಹು ಅದನ್ನು ನಿರಾಕರಿಸಿ ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ ಅಮೇರಿಕ ಅಲ್ಲ, ಇಡೀ ಜಗತ್ತಿನಲ್ಲೇ ದೊಡ್ಡ ರಾಷ್ಟ್ರ ಆಗಿರುವ ಭಾರತ ನನ್ನ ಅತಿ ದೊಡ್ಡ ಮಿತ್ರ, ನನಗೆ ಸಿಕ್ಕಾಪಟ್ಟೆ ಅಲ್ಲಿ ಪಾಪ್ಯುಲಾರಿಟಿ ಇದೆ ಅಂತಲೂ ಹೇಳ್ಕೊಂಡಿದ್ದಾನೆ ನರೇಂದ್ರ ಮೋದಿ ಅವರ ಆಪ್ತ ಸ್ನೇಹಿತ. ಸೊ ಹೀಗಿರೋ ಸಂದರ್ಭದಲ್ಲಿ ಬದಲಾಗುತ್ತಿರುವ ವಿಶ್ವದಲ್ಲಿ ಮೋದಿ ನೇತೃತ್ವದ ಭಾರತ ತೆಗೆದುಕೊಳ್ತಿರುವಂಥ ನಿಲುವು ಭಾರತಕ್ಕೆ ಮಾಡುವಂತಹ ಅನಾಹುತಗಳೇನು ಅಂತಲೂ ಕೂಡ ಭಾರತದ ನಾಗರಿಕರಾಗಿ, ಪ್ರಜ್ಞಾವಂತ ನಾಗರಿಕರಾಗಿ ನಾವು ಚರ್ಚೆ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಸೂಕ್ತವಾದಂಥ ನಿಲುವುಗಳನ್ನು ಆಧರಿಸಿದಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಬೇಕಾಗುತ್ತೆ. ಇವತ್ತೇನು ನಡೀತಿದೆ ಅಲ್ಲಿ ಫ್ಯೂನರಲ್ ಪ್ರೊಸೆಷನ್ ಕಳೆದ 7 ದಿನಗಳಿಂದ ನಡೀತಾ ಇದೆ. ಅಲ್ಲಿಂದನೇ ಪ್ರಾರಂಭ ಮಾಡೋದಾದರೆ ಪ್ರಾಯಶಃ ಜಗತ್ತಿನ ಎಲ್ಲ ಪಾಶ್ಚಿಮಾತ್ಯ ಮಾಧ್ಯಮಗಳು ಒಪ್ಪಿಕೊಳ್ಳುವಂತೆ ಇಂತಹ ಬೃಹತ್ತಾದಂಥ ಒಂದು ದೊಡ್ಡ ಫ್ಯೂನರಲ್, ಒಂದು ಅಂತ್ಯ ಸಂಸ್ಕಾರದ ಮೆರವಣಿಗೆಗಳನ್ನು ಜಗತ್ತಿನಲ್ಲಿ ಈ ಹಿಂದೆ ಯಾರು ನೋಡಿಲ್ಲ. ದಾಖಲೆಗಳನ್ನು ಮಾತ್ರ ಆಧರಿಸಿ ಮಾತಾಡುವುದಾದರೆ ಕಾಮರಾಜ ನಿಧನ ಆದರು ಭಾರತದಲ್ಲಿ. ಕಾಮರಾಜ ನಿಧನ ಆದಾಗ ಮದ್ರಾಸಿನಲ್ಲಿ ಅಂತ ಅತಿ ದೊಡ್ಡ ಮೆರವಣಿಗೆ ಒಂದು ನಡೀತು ಅಂತ ಹೇಳಲಾಗುತ್ತೆ. ಅದನ್ನು ಬಿಟ್ಟರೆ ಈ ಹಿಂದಿನ ಖೊಮೇನಿ ಅವರು ತೀರ್ಕೊಂಡಾಗಲೂ ಕೂಡ ಈ ಪ್ರಮಾಣದ ಅತಿ ದೊಡ್ಡ ಮೆರವಣಿಗೆಗಳು, ಜನರ ಭಾಗವಹಿಸಿಗಳು ಈ ಪ್ರಮಾಣದಲ್ಲಿ ಇರಲಿಲ್ಲ. ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ, ಅದರಲ್ಲೂ ಟ್ರಂಪ್ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ, ಟ್ರಂಪ್ ಥರ ಯೋಚನೆ ಮಾಡ್ತಿರೋರು ಹೇಳ್ಕೊಳ್ಬೇಕಾಗಿರುವ ಪ್ರಶ್ನೆ, ಇದೆಲ್ಲವೂ ನಾಟಕವ. ಯಾಕಂದರೆ ಟ್ರಂಪ್ ಅದನ್ನು ಹೇಳೋದು, ನನಗೆ ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡಿಲ್ಲ, ಭಾಷೆ ಆಯಿತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸೃಷ್ಟಿ ಮಾಡ್ಕೊಂಡಿರೋದು ಏನಾದರೂ ಆಗಿರ್ಬೋದು ಅಂತ ಹೇಳೋದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಇವತ್ತು ಕೂಡ ನ್ಯೂಯಾರ್ಕ್ ಟೈಮ್ಸು, ವಾಷಿಂಗ್ಟನ್ ಪೋಸ್ಟು ಅವರ ತುತ್ತೂರಿ ಮಾಧ್ಯಮಗಳಲ್ಲಿ ಭಾಳ ಸಂಕಟದಿಂದ ಪತ್ರಕರ್ತರು ಬರೀತಿದ್ದಾರೆ. ಏನೆಲ್ಲ ಬರೆದರೂ ಕೂಡ ಜನ ಜಾಸ್ತಿ ಬರ್ತಿರೋದನ್ನು ನಿರಾಕರಣೆ ಮಾಡೋಕ್ಕಾಗ್ತಿಲ್ಲ. ಮತ್ತು ನಿರಂತರವಾದಂಥ ಥ್ರೆಟ್ ಇದ್ದೇ ಇದೆ. ನಿಮಗೆ ಗೊತ್ತಿರುವುದು, ಕೇವಲ 1 ವಾರದ ಕೆಳಗಡೆ ಅಮೇರಿಕಾ ಸ್ವಾತಂತ್ರ್ಯ ಘೋಷಣೆಯಾಗಿ 250 ವರ್ಷ ಆಯಿತು. 250 ವರ್ಷದ ಭಾಷಣವನ್ನು ಮಾಡುತ್ತ ಟ್ರಂಪು ಇತಿಹಾಸದಲ್ಲಿ ಅಮೇರಿಕಾದ ಸ್ವಾತಂತ್ರ್ಯಕ್ಕೆ ಅರ್ಥ ಏನು ಅನ್ನೋದನ್ನ, ಅಂದರೆ ಈ ಥರದ ಬಿಳಿಯ ಸ್ವಾತಂತ್ರ್ಯಕ್ಕೆ ಅಮೇರಿಕ ಅರ್ಥ ಏನು ಅನ್ನೋದನ್ನ ಆತ ಇಂಡೈರೆಕ್ಟ್ ಆಗಿ ಹೇಳ್ದ. ಇರಾನ್ನಲ್ಲಿ ಆ ಮೆರವಣಿಗೆ ನಡೀತಾ ಇದೆ, ನಾನೊಂದು ಬಾಂಬ್ ಹಾಕಿದ್ರೆ, ಒಂದು ಬಾಂಬ್ ಹಾಕಿದ್ರೆ ಅವೆಲ್ಲರನ್ನು ಓಡಿಸ್ಬಿಡ್ಬೋದು, ಆ ಕಣ್ಣೀರು ಕೂಡ ಕೃತಕ ಅಂತಲೇ ನನಗನ್ಸುತ್ತೆ ಅಂತ ಆತ್ಮವಂಚನೆ ಮಾಡ್ಕೊಳ್ಳುವಂತ ಮಾತಾಡ್ದ. ಆದರೆ ಒಂದು ಉತ್ಪ್ರೇಕ್ಷಿತ ಅಂದಾಜು 3.25 ಕೋಟಿ, ಅತ್ಯಂತ ಕೆಳ ಅಂದಾಜು ಕನ್ಸರ್ವೇಟಿವ್ ಎಸ್ಟಿಮೇಟ್ ಅಂದ್ಕೊಂಡ್ರು ಕೂಡ ಕನಿಷ್ಠ 1 ಕೋಟಿಯಷ್ಟು ಜನ ಈ ಮೆರವಣಿಗೆಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಮೆರವಣಿಗೆ ಬರೀ ಇರಾನ್ ಅಲ್ಲ, ನೆನ್ನೆ ಇರಾಕ್ ಕೂಡ ಹೋಗುತ್ತೆ. ಇರಾನ್ ಮತ್ತು ಇರಾಕ್ ಕತೆ ಗೊತ್ತಿದೆ ನಮಗೆ. 1980ರಿಂದ 1989 ತನಕ ಇರಾಕ್ ಯುದ್ಧದ ವಿಷಯಗಳನ್ನ ಮಾತಾಡ್ಕೊಂಡೇ ಬೆಳೆದ್ವಿ ನಾವು. ಅಂಥ ಇರಾಕಿನಲ್ಲಿ ಇವತ್ತು ಇರಾನಿನ ನಾಯಕನ ಸಾವಿನ ಮೆರವಣಿಗೆಯನ್ನು ಜನ ದೊಡ್ಡ ರೀತಿಯಲ್ಲಿ ಸ್ವಾಗತಿಸಿದ್ದಾರೆ. ಇದು ಕೂಡ ಬದಲಾಗುತ್ತಿರುವ ಮಧ್ಯಪ್ರಾಚ್ಯಕ್ಕೆ ಒಂದು ಉದಾಹರಣೆ ಆಗುತ್ತೆ.
ನ್ಯೂಯಾರ್ಕ್ ಟೈಮ್ಸ್ ಇವತ್ತು ಬರೆದಿರೋ ಪ್ರಕಾರ ಫ್ಯೂನರಲ್ ಪ್ರೊಸೆಷನ್ ಅನ್ನುವುದು ಕೇವಲ ಅಂತ್ಯ ಸಂಸ್ಕಾರಕ್ಕೆ ಮಾತ್ರ ನಡೀತಿರೋ ಮೆರವಣಿಗೆ ಥರ ಕಾಣ್ತಿಲ್ಲ, ಈ ಮೆರವಣಿಗೆಯ ಹಿಂದೆ ಒಂದು ಬೇರೆ ಮೆಸೇಜ್ ಇದೆ ಅಂತ ಅವರೇ ಬರೀತಾ ಇದ್ದಾರೆ. ಆ ಮೆಸೇಜ್ ಏನು? ಆ ಮೆಸೇಜನ್ನು ಮೋದಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ. ನಾವು ಕೂಡ ಆ ಮೆಸೇಜ್ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವೊಂದು ಸಂಕ್ಷಿಪ್ತವಾಗಿ ಈ ಅಮೇರಿಕ ಇರಾನ್ ಮೇಲೆ ಯಾತಕ್ಕೆ ದಾಳಿಯನ್ನು ಮಾಡ್ತಿದೆ, ಇರಾನು ಈ ದಾಳಿಯನ್ನು ಎದುರಿಸೋದ್ರಲ್ಲಿ ಯಶಸ್ವಿ ಆಗ್ತಿರೋದಕ್ಕೆ ಕಾರಣ ಏನು ಅಂತ ಸಂಕ್ಷಿಪ್ತವಾಗಿ ನಿಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ಚರ್ಚೆಗಾಗಿ ಪ್ರಾಸ್ತಾವಿಕವಾಗಿ ಒಂದಷ್ಟು ಮಾತುಗಳನ್ನಷ್ಟೇ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಬ್ರಿಟನ್ ಇಡೀ ಜಗತ್ತಿನ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸಾಮ್ರಾಜ್ಯಗಳು ಮುಳುಗ್ತವೆ. ಅದೊಂದು ಇತಿಹಾಸದ ಅತಿ ದೊಡ್ಡ ಪಾಠ. ಯಾವ ಸಾಮ್ರಾಜ್ಯವೂ ಶಾಶ್ವತವಾಗಿಲ್ಲ. ಸಾಮ್ರಾಜ್ಯಕ್ಕೆ ತಾನು ಎಂದಿಗೂ ಮುಳುಗದ ಸಾಮ್ರಾಜ್ಯ ಅನ್ನೋ ಅಹಂಕಾರ ಬಂದಾಗ ಅದರ ಒಳಗಿಂದಲೇ ಅದರ ಅವನತಿಯು ಕೂಡ ಪ್ರಾರಂಭ ಆಗುತ್ತೆ. ಬ್ರಿಟನ್ ಸಾಮ್ರಾಜ್ಯವು ಕೂಡ ಹಾಗೆ ಮುಳುಗ್ತು. ಎರಡನೇ ಮಹಾಯುದ್ಧದ ನಂತರದಲ್ಲಿ ಅಮೇರಿಕ ತಾನು ಪ್ರಜಾತಂತ್ರದ ಪರವಾಗಿರುತ್ತೇನೆ, ತಾನು ವಸಾಹತುಶಾಹಿ ಅಲ್ಲ ಅಂಥೇಳಿ ಇಡೀ ಜಗತ್ತಿನಲ್ಲಿ ಬ್ರಿಟನ್ ಬಿಟ್ಟಂಥ ಜಾಗವನ್ನು ಪ್ರಜಾತಂತ್ರದ ಹೆಸರಿನಲ್ಲಿ ತುಂಬುವ ಪ್ರಯತ್ನ ಮಾಡ್ತಾ ಪರೋಕ್ಷವಾಗಿ ಆ ದೇಶಗಳ ಆಡಳಿತವನ್ನು, ಆರ್ಥಿಕತೆಯನ್ನು ದಲ್ಲಾಳಿಗಳ ಮೂಲಕ ನಿಯಂತ್ರಿಸೋದಕ್ಕೆ ಪ್ರಾರಂಭಿಸಿದೆ. ಆ ಕಾಲಘಟ್ಟದಲ್ಲಿ ಅಷ್ಟೊತ್ತಾಗಲೇ 1930ರ ನಂತರ ಇಡೀ ಮಧ್ಯಪ್ರಾಚ್ಯದಲ್ಲಿ ಪೆಟ್ರೋಲು ಪ್ರತಿಯೊಂದು ದೇಶದಲ್ಲೂ ಕೂಡ ಕಾಣೋದಕ್ಕೆ ಶುರುವಾಗಿತ್ತು. ಇವತ್ತೇ ನಾವು ಗಲ್ಫ್ GCC ದೇಶಗಳು ಅಂತ ಕರಿತೀವಿ, ಬಹರೈನು, ಕುವೈತು, UAE, ಸೌದಿ ಅರೇಬಿಯಾ, ಈ ಎಲ್ಲ ದೇಶಗಳಲ್ಲಿ, ಕತಾರು, ಈ ದೇಶಗಳಲ್ಲಿ 1930ರಿಂದ 36ರ ನಡುವೆ ಪ್ರತಿಯೊಂದು ದೇಶದಲ್ಲೂ ಬೃಹತ್ ಮಟ್ಟದ ತೈಲ, ಪೆಟ್ರೋಲ್ ಇರುವುದರ ಒಂದು ರಿಸರ್ವ್ ಗೊತ್ತಾಗಕ್ಕೆ ಶುರುವಾಯಿತು. ಜಗತ್ತು ಆಗ ಇಂಡಸ್ಟ್ರಿಯಲಿಸ್ಟ್, ಕೈಗಾರಿಕಾ ಪ್ರಪಂಚವಾಗಿ ಪರಿವರ್ತನೆ ಆಗ್ತಿತ್ತು. ಕೈಗಾರಿಕೆಯಾಗಿ ಪರಿವರ್ತನೆ ಆಗುವುದಕ್ಕೆ ತೈಲದ ಅಗತ್ಯ ಸಿಕ್ಕಾಪಟ್ಟೆ ಇತ್ತು. ತೈಲವನ್ನು ಯಾರು ನಿಯಂತ್ರಿಸ್ತಾರೋ ಅವರು ಜಗತ್ತನ್ನು ನಿಯಂತ್ರಿಸ್ತಾರೆ ಎನ್ನುವ ಹೊಸ ರಾಜಕೀಯ ಆರ್ಥಿಕತೆ, ಪೊಲಿಟಿಕಲ್ ಎಕಾನಮಿ ರೂಪುಗೊಂಡಿತ್ತು. ಆ ಸಂದರ್ಭದಲ್ಲೇ ಬ್ರಿಟನ್ನ ಜೊತೆಗೆ ಅಮೇರಿಕ, ಈ ದೇಶಗಳು ಇವೆಲ್ಲ ಭಾಳ ಬಡಪಾಯಿ ದೇಶಗಳು. ನೀವು ಬಹರೈನು, ಇರಾಕು, ಇರಾನ್ ಬಿಟ್ಟರೆ, ಸ್ವಲ್ಪ ಮಟ್ಟಿಗೆ ಸೌದಿ ಅರೇಬಿಯಾ ಬಿಟ್ಟರೆ ದೊಡ್ಡ ಇತಿಹಾಸದ ನಾಗರಿಕತೆ ಉಳ್ಳಂಥ ಇತಿಹಾಸ ದೇಶಗಳು ಯಾವುದೂ ಅಲ್ಲ. ನಿನ್ನೆ 1970ರ ನಂತರ ಈ 6 ದೇಶಗಳು ಒಂದು ರಾಷ್ಟ್ರವಾಗಿ ರೂಪುಗೊಂಡು ಸುಮಾರಷ್ಟು ಬಹರೈನ್ ಅಂತ ದೇಶದಲ್ಲಿ ಅಥವಾ UAE ಅಂತ ದೇಶದಲ್ಲಿ ಇವತ್ತಿಗೂ ಕೂಡ ಆ ದೇಶದ ನಾಗರಿಕರಿಗಿಂತ ವಲಸೆ ಹೋಗಿರುವ ಜನರ ಸಂಖ್ಯೆನೇ ಜಾಸ್ತಿ. ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ, ಮಂಗಳೂರಿನಲ್ಲಿರೋ. ಸೊ ಹೀಗಾಗಿ ಇವು ಆ ರೀತಿ ಕೃತಕ ರಾಷ್ಟ್ರಗಳು. ಈ ರಾಷ್ಟ್ರಗಳನ್ನು ರಾಷ್ಟ್ರದ ಸ್ವರೂಪ ಕೊಟ್ಟು ಅವ್ರಿಗೆ ಸೈನ್ಯ ಇಟ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಅವ್ರಿಗೆ ಸೈನಿಕ ಶಕ್ತಿಯನ್ನು ಹೊರಗಡೆಯಿಂದ ಸರಬರಾಜು ಮಾಡಿ ಪರೋಕ್ಷವಾಗಿ ಅವರ ನಿಯಂತ್ರಣದಲ್ಲಿರುವಂತಹ ತೈಲವನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದು ಫಸ್ಟು ಬ್ರಿಟನ್ ಆದ ನಂತರ ಅಮೇರಿಕ ಆ ಜಾಗವನ್ನು ಭರ್ತಿ ಮಾಡೋದಕ್ಕೆ ಶುರು ಮಾಡಿತು. ಅದರ ಭಾಗವಾಗಿ ಇರಾನ್ನಲ್ಲೂ ಕೂಡ ದೊಡ್ಡ ಮಟ್ಟದ ತೈಲ ಸಂಪನ್ಮೂಲ ಸಿಕ್ತು. ಆ ತೈಲ ಸಂಪನ್ಮೂಲವನ್ನು ತನ್ನ ದೇಶಕ್ಕೆ, ತೈಲ ಅಂತಂದರೆ ಯಾವತ್ತೂ ಕೂಡ ಒಂದು ಜಗತ್ತಿಗೆ ಅದರ ಡಿಮ್ಯಾಂಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಸಂಪನ್ಮೂಲವನ್ನು ತರುತ್ತೆ. ಆ ಸಂಪನ್ಮೂಲದ ಮೇಲೆ ಯಾರು ಒಡೆತನ ಇರುತ್ತೋ ಅವರು ಜಗತ್ತಿನ ಶ್ರೀಮಂತರಾಗ್ತಾರೆ. ಈ ಗಲ್ಫ್ ರಾಷ್ಟ್ರಗಳಲ್ಲಿ ಶೇಖಗಳು ಶ್ರೀಮಂತರಾಗಿದ್ದಾರೆ. ಆದರೆ ತಮ್ಮ ದೇಶದ ಸಂಪತ್ತು ತಮ್ಮ ದೇಶದ ಜನರಿಗಾಗಿ ವ್ಯಯ ಆಗಬೇಕು, ಅದರ ಬರೋ ಲಾಭವನ್ನು ಜನರ ಜೊತೆ ಹಂಚಿಕೊಳ್ಬೇಕು ಅನ್ನುವಂತಹ ಸಮಾಜವಾದಿ ಆಶಯ, ರಾಷ್ಟ್ರೀಯವಾದಿ ಆಶಯ, ನ್ಯಾಷನಲಿಸಮ್ ಮತ್ತು ಸೋಷಿಯಲಿಸಮ್ ಅಲ್ಲಿದ್ದರೂ ಕೂಡ ಸೋಷಿಯಲ್ ರೀಡಿಸ್ಟ್ರಿಬ್ಯೂಷನ್, ಸಂಪನ್ಮೂಲದ ಸಾಮಾಜಿಕ ಮರುವಿತರಣೆಯ ಒಂದು ಅಜೆಂಡಾ ಇಟ್ಟುಕೊಂಡು ಎರಡನೇ ಮಹಾಯುದ್ಧ ಆದಮೇಲೆ ಸುಮಾರಷ್ಟು ದೇಶಗಳಲ್ಲಿ ಆ ಥರದ ಬದಲಾವಣೆಗಳು, ಕ್ರಾಂತಿಗಳು, ಹಲವಾರು ಹೊಸ ಬಗೆಯ ಸರ್ಕಾರಗಳು ಕೂಡ ಬರೋದಕ್ಕೆ ಶುರುವಾಯಿತು. ಅದರ ಭಾಗವಾಗಿ 1950ರಲ್ಲಿ ಇರಾನ್ನಲ್ಲಿ ಚುನಾವಣೆ ನಡೆದಾಗ ಮುಸೆದೆಕ್ ಅಂತೇಳಿ ಆಗ ಈ ರಾಷ್ಟ್ರೀಯವಾದ ಸಮಾಜವಾದ ಎರಡೂ ಆಶಯಗಳಾಗಿ ಬೆರೆತಂಥ ಒಬ್ಬ ಮುತ್ಸದ್ದಿ, ಒಂದು ರೀತಿಯ ಜನಪರವಾದಂಥ ರಾಜಕೀಯ ಪಕ್ಷದ ಮುತ್ಸದ್ದಿ ಅಲ್ಲಿ ಅಧಿಕಾರಕ್ಕೆ ಬಂದು ಅಲ್ಲಿದ್ದಂಥ ತೈಲ ಸಂಪನ್ಮೂಲವನ್ನು ರಾಷ್ಟ್ರೀಕರಣ ಮಾಡ್ತಾರೆ. ರಾಷ್ಟ್ರೀಕರಣ ಮಾಡುವುದು, ಸಂಪತ್ತನ್ನು ರಾಷ್ಟ್ರೀಕರಣ ಮಾಡುವುದು ಅವತ್ತಿನ ಯುಗಧರ್ಮ. 1945ರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ಯಾವ್ಯಾವುದು ಬ್ರಿಟಿಷರ ಕೈಗಳಿಗೆ ನಲುಗಿದ್ವು ದೇಶಗಳು, ಆ ದೇಶಗಳು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಾದ್ಮೇಲೆ ಬಹುಪಾಲು ದೇಶಗಳಲ್ಲಿ ಬಹಳ ದೊಡ್ಡದಾದಂಥ ಜನಪರ, ರೈತರ, ಕಾರ್ಮಿಕರ ಚಳುವಳಿಗಳು ಇದ್ವು. ಅವರು ಮತ್ತೊಮ್ಮೆ ನಾವು ಶ್ರೀಮಂತರ ದೇಶವಾಗೋದಕ್ಕೆ ಬಯಸುವುದಿಲ್ಲ, ನಾವು ಒಂದು ರೀತಿ ಮರುವಿತರಣೆಯನ್ನು ಆಧಾರವಾಗಿ ಇಟ್ಕೊಂಡು, ಕೆಲವು ಸಮಾಜವಾದಿ ಆದವು, ಕೆಲವು ಮರುವಿತರಣೆಯನ್ನು
ಸಂಪನ್ಮೂಲದ ಮರು ವಿತರಣೆಯನ್ನು ಸೀಮಿತವಾಗಿ ಹಂಚಿಕೊಂಡು ಒಂದು ರಾಷ್ಟ್ರವಾಗಿ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಸಾಮ್ರಾಜ್ಯಶಾಹಿಯನ್ನು ನಿರಾಕರಿಸ್ತೀವಿ ಅನ್ನೋ ರಾಷ್ಟ್ರವಾದ. ಈಗ ನಾವು ರಾಷ್ಟ್ರವಾದ ಅನ್ನೋದು ಭಾರತದ ಸಂದರ್ಭದಲ್ಲಿ ಬಹಳ ಕೆಟ್ಟ ಪದ ಆಗ್ಬಿಟ್ಟಿದೆ, ಹಿಂದೂ ರಾಷ್ಟ್ರದ ಜೊತೆ ತಳುಕಾಕೊಂಡಿದೆ. ರಾಷ್ಟ್ರವಾದದ ಹುಟ್ಟು, ಅದರ ಪ್ರಗತಿಪರತೆ ಎಲ್ಲಿರುತ್ತೆ ಅಂತಂದ್ರೆ, ಅದು ವಸಾಹತುಶಾಹಿಯನ್ನು ವಿರೋಧಿಸಿದ್ರೆ, ಸಾಮ್ರಾಜ್ಯಶಾಹಿಯನ್ನು ವಿರೋಧಿಸಿದ್ರೆ ಆ ರಾಷ್ಟ್ರವಾದಕ್ಕೆ ಪ್ರಗತಿಪರವಾದ ಅಂಶ ಇರುತ್ತೆ. ಆದರೆ ಹಿಂದೂ ರಾಷ್ಟ್ರವಾದ ಆಗಿರ್ಬೋದು ಅಥವಾ ಇದೇ ರೀತಿಯ ಏನೊಂದು ದೊಡ್ಡ ದೊಡ್ಡ ಶ್ರೀಮಂತರ ರಾಷ್ಟ್ರವಾದ ಇದೆ, ಅದು ಯಾವತ್ತೂ ಕೂಡ ವಸಾಹತುಶಾಹಿಯನ್ನು ವಿರೋಧಿಸಿದವರು ಅಲ್ವೇ ಅಲ್ಲ. ಆದರೆ ಈಜಿಪ್ಟಲ್ಲಿರ್ಬೋದು, ಈ ಗಲ್ಫ್ ದೇಶಗಳಲ್ಲಿರ್ಬೋದು, ಈ ಇರಾನ್ ದೇಶದಲ್ಲಿರ್ಬೋದು, ಲ್ಯಾಟಿನ್ ಅಮೆರಿಕಾದ ದೇಶಗಳಲ್ಲಿರ್ಬೋದು, ಆಫ್ರಿಕಾದ ಕಾಂಗೋದಲ್ಲಿ ಲುಮುಂಬಾ ಉದಾಹರಣೆಗೆ ಇತ್ತೀಚೆಗೆ ಆತ ತೀರ್ಕೊಂಡಂಥ 75ನೇ ವರ್ಷದ ವರ್ಧಂತಿ ಕೂಡ ಆಯಿತು. ಇಂಥ ದೇಶಗಳಲ್ಲಿ ಸಮಾಜವಾದಿ ಕಮ್ಯುನಿಸ್ಟರಲ್ಲ ಅವರು, ಆದರೆ ನಮ್ಮ ದೇಶದ ಸಂಪತ್ತು ನಮಗಿರಬೇಕು, ನಮ್ಮ ದೇಶದ ಸಂಪತ್ತನ್ನು ನಾವು ಸಮಾನವಾಗಿ ಹಂಚಿಕೊಂಡು ನಮ್ಮ ದೇಶದ ಜನರ ಅಭಿವೃದ್ಧಿ ಆಗಬೇಕು ಅನ್ನೋ ಆಶಯದಲ್ಲಿ ಅಲ್ಲಿ ಬದಲಾವಣೆಗಳ ಮುಸದೆ ಇರಾನ್ನಲ್ಲಿ ಆ ತರಹದ ಒಂದು ಬದಲಾವಣೆಯ ಸಂಕೇತ ಆಗಿದೆ. ಆದರೆ ಬ್ರಿಟನ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನೆಟ್ಫ್ಲಿಕ್ಸಲ್ಲಿ ಆ ಥರ ಸುಮಾರು ಪಿಕ್ಚರ್ಗಳಿರುತ್ತೆ. MIA ಅಂತ ಅಂದ್ಬಿಟ್ಟು ಕರೀತಾರೆ ಅವರ, ನಮ್ಮ CIA ಥರದಲ್ಲಿ, ಅಮೇರಿಕಾದ CIA ಆ ಥರದಲ್ಲಿ M16 ಅಂತ ಅಂದ್ಬಿಟ್ಟು ಒಂದಿರುತ್ತೆ. ಅವರು ಮತ್ತು CIA ಇವರಿಬ್ಬರು ಸೇರ್ಕೊಂಡು ಮುಸದೆಕ್ ಅನ್ನುವಂತಹ ಈ ಜನಪರವಾದಂಥ ರಾಷ್ಟ್ರಾಧ್ಯಕ್ಷನ್ನ ಒಳಗಡೆಯಿಂದಲೇ ಒಂದು ಪ್ರತಿದಂಗೆಯನ್ನು ಸೃಷ್ಟಿ ಮಾಡಿ ಅವರನ್ನ ಕಿತ್ತಾಕಿ, ಈ ಹಿಂದೆ ರಾಜಮನೆತನ, ಪಹ್ಲವಿ ರಾಜಮನೆತನದ ರಾಜರಾರಿದ್ದರು, ಶಾ ರಾಜಮನೆತನ, ಅವರನ್ನ ಅಲ್ಲಿ ಶಾ ಮನೆತನದವ್ರನ್ನ ಸ್ಥಾಪನೆ ಮಾಡಿ, ಇದು ಅವತ್ತಿನ ಮತ್ತೆ ಯುಗದರು ಬಹಳಷ್ಟು ದೇಶಗಳಲ್ಲಿ ಅಮೇರಿಕಾದ ನೇರ ಬೆಂಬಲದೊಂದಿಗೆ CIA ಮಾಡಿದಂಥ ಅತ್ಯಂತ ದೊಡ್ಡ ಪ್ರತಿಕ್ರಾಂತಿಗಳೇನಿದೆ, ಕೌಂಟರ್ ರೆವಲ್ಯೂಷನ್ನು, ನೇರವಾಗಿ ಮತ್ತು ಪರೋಕ್ಷವಾಗಿ ಸುಮಾರಷ್ಟು ದೇಶಗಳಲ್ಲಿ 1945ರ ನಂತರದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರೇ ಮಾಡಿರುವ ಅಧ್ಯಯನದ ಪ್ರಕಾರ 1945ರಿಂದ 94ರ ನಡುವೆ 83 ದೇಶಗಳಲ್ಲಿ 150 ಸತಿ CIA ಅಲ್ಲಿ ಚುನಾಯಿತವಾದಂಥ ಜನಪರವಾದಂಥ ಸರ್ಕಾರಗಳನ್ನು ಕಿತ್ತಾಕಿ, ಕೊಲೆಗಳನ್ನು ಮಾಡಿ, ಅಸಾಸಿನೇಷನ್ಗಳನ್ನು ಮಾಡಿ, ತಮ್ಮ ಪರವಾದ ದಲ್ಲಾಳಿ ಸರ್ಕಾರಗಳನ್ನ ನೇಮಕ ಮಾಡುವ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಅದು ಇರಾನ್ನಲ್ಲಿ ಕೂಡ ಯಶಸ್ವಿ ಆಯಿತು. ಇರಾನ್ನಲ್ಲಿ ಶಾನ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಶಾ ಬಂದಾದ ಮೇಲೆ ಏನು ರಾಷ್ಟ್ರೀಕರಣ ಮಾಡಿದ್ರು ಆ ರಾಷ್ಟ್ರೀಕರಣ ರದ್ದಾಯಿತು. ನೇರವಾಗಿ ಈಗ ಬ್ರಿಟಿಷರ ಬದಲಿಗೆ ಅಮೆರಿಕ ಇರಾನಿನ ತೈಲ ಸಂಪತ್ತಿನ ಮೇಲೆ ತನ್ನ ಸಂಪೂರ್ಣವಾದಂಥ ಒಡೆತನವನ್ನು ಇಟ್ಟುಕೊಂಡು, ಇಸ್ರೇಲ್ ಅನ್ನುವ ದೇಶದ ಹುಟ್ಟು ನೋಡಿದ್ರೆ, ಇಸ್ರೇಲ್ ಒಂದು ದೇಶವಾಗಿ ಎಲ್ಲರ ಒಪ್ಪಿಗೆಯೊಂದಿಗೆ ಅಲ್ಲಿ ಬಂದಿದ್ದರೆ ಅಷ್ಟೊಂದೇನು ಅದನ್ನ ನಿರಾಕರಿಸುವ ಅಗತ್ಯ ಇರಲಿಲ್ಲ. ಆದರೆ ಇಸ್ರೇಲ್ ಅಲ್ಲಿ ಹುಟ್ಟಿದ್ದೆ. ಇಸ್ರೇಲ್ ಅಂತ ಒಂದು ದೇಶ ಇಲ್ಲ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. 1900 ಹಂಗೆ ನೋಡೋದಾದ್ರೆ ಇಸ್ರೇಲ್ ಅನ್ನೋದು ಪಾಶ್ಚಿಮಾತ್ಯ ವಸಾಹತುಶಾಹಿಗಳು, ಅದರಲ್ಲಿ ಕೆಥೋಲಿಕ್ ವಸಾಹತುಶಾಹಿಗಳು ಮಾಡಿದ ಪಾಪಕರ್ಮದ ಫಲ. ಲಿಂಚಿಂಗ್ ಅನ್ನೋ ಪದವನ್ನು ನಾವೇನು ಪದ ಬಳಸ್ತೀವಿ, ಈ ಲಿಂಚಿಂಗ್ ಅನ್ನೋ ಪದವನ್ನು ಯಹೂದಿಗಳ ವಿರುದ್ಧ ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು ರೀತಿಯ ಬಿಬ್ಲಿಕಲ್ ಉನ್ಮಾದದಲ್ಲಿದ್ದಂಥ ಕ್ರಿಶ್ಚಿಯನ್ನರು ಮಾಡಿದಂತೆ. ಯಾಕಂದರೆ ಇತಿಹಾಸದಲ್ಲಿ ಬೈಬಲಲ್ಲಿ ಅವ್ರ ಪ್ರಕಾರ ಕ್ರಿಸ್ತ ಸಾಯುವುದಕ್ಕೆ ಯಹೂದಿಗಳು ಕಾರಣ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹೀಗೆ ಕಂಡ ಕಡೆ ಅವರನ್ನ ಕೊಂದು ಯಹೂದಿಗಳು ಬದುಕುವುದೇ ಕಷ್ಟ ಅನ್ನುವಂತಹ ಸಂದರ್ಭವನ್ನು ಯುರೋಪ್ನಲ್ಲಿ ಸೃಷ್ಟಿ ಮಾಡಿ, ಹೀಗಾಗಿ ಅವರು ನಾವು ಬದುಕಬೇಕು ಅಂತಂದರೆ ನಮಗೊಂದು ನೆಲ ಬೇಕು, ಆ ನೆಲದಲ್ಲಿ ನಮ್ಮದೊಂದು ನಾವು ರಾಷ್ಟ್ರ ಕಟ್ಕೋಬೇಕು ಅಂತೇಳಿ 19ನೇ ಶತಮಾನದ ಕೊನೆಯ ಭಾಗಕ್ಕೆ ಜಿಯೋನಿಸಮ್ ಅನ್ನುವಂತಹ, ಅಂದರೆ ನಾವು ಬದುಕಬೇಕು ಅನ್ನುವಂಥ, ತನ್ನಂತೆ ತಾನೇ ಜಿಯೋನಿಸಮ್ ಕೂಡ ಅಂಥ ದುಷ್ಟವಾದಂಥ ಅರ್ಥಗಳನ್ನು ಪಡ್ಕೊಂಡಿರಲಿಲ್ಲ. ಆಗ ಏನು ಮೊದಲನೇ ಮಹಾಯುದ್ಧ ನಡೆಯಿತು. ಮೊದಲನೇ ಮಹಾಯುದ್ಧದಲ್ಲಿ ಇಡೀ ಒಟ್ಟೋಮನ್ ಎಂಪೈರ್ ಆ ಸಾಮ್ರಾಜ್ಯದ ಭಾಗವಾಗಿ, ಟರ್ಕಿಯ ನೇತೃತ್ವದಲ್ಲಿದ್ದಂಥ ಭಾಗವಾಗಿ ಇಡೀ ಜೋರ್ಡಾನ್ ಇರ್ಬೋದು, ಈಜಿಪ್ಟ್ ಇರ್ಬೋದು, ಇಡೀ ಪ್ಯಾಲೆಸ್ತೈನ್ ಅವೆಲ್ಲ ಅದರ ಭಾಗವಾಗಿತ್ತು. ಪ್ರಥಮ ಮಹಾಯುದ್ಧದಲ್ಲಿ ಆ ಒಟ್ಟೋಮನ್ ಎಂಪೈರ್ ಸೋತಾಗ ಬ್ರಿಟನ್ ಮತ್ತು ಫ್ರಾನ್ಸ್ ಇಡೀ ಈ ಪ್ಯಾಲೆಸ್ತೈನ್ನ ಹಂಚ್ಕೊಂಡ್ರು, ಜೋರ್ಡಾನ್ನ ಹಂಚ್ಕೊಂಡ್ರು. ಅದರ ಭಾಗವಾಗಿ ಅಲ್ಲಿ ವಾಸ ಮಾಡ್ತಿದ್ದಂಥ ಮೂಲ ಪ್ಯಾಲೆಸ್ತೈನಿಯರ ಅಭಿಪ್ರಾಯವನ್ನೇ ಕೇಳದಂತೆ 1917ರಲ್ಲಿ ಬ್ರಿಟನ್ ಇಲ್ಲಿ ನಿಮಗೆ ಪ್ಯಾಲೆಸ್ತೈನ್ ಇಸ್ರೇಲ್ ಕಟ್ಟುವುದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಏಕಪಕ್ಷೀಯ ಒಪ್ಪಂದ ಮಾಡಿಕೊಂಡು, ಅದರ ನಂತರ ನಡೆದಿರುವಂಥ ಬೆಳವಣಿಗೆಗಳು ಏಕಪಕ್ಷೀಯವಾಗಿ ಯಹೂದಿಗಳ, ಯಾಕಂತಂದರೆ ಇಸ್ರೇಲ್ ಅನ್ನೋ ಪದನೇ ಒಂದು ಬಿಬ್ಲಿಕಲ್ ಅರ್ಥದ ಪ್ರಕಾರ ಮರುಹುಟ್ಟು ಪಡಿತಾನೆ ಕ್ರಿಸ್ತ ಮರುಹುಟ್ಟು ಪಡೆದಾಗ ಕ್ರಿಸ್ತನ ನೇರ ಮಕ್ಕಳಾದಂಥ ಯಹೂದಿಗಳಿಗೆ ಒಂದು ರಾಷ್ಟ್ರ ಬೇಕು ಅನ್ನುವಂತಹ ಬಿಬ್ಲಿಕಲ್ ಅರ್ಥದಲ್ಲೂ ಕೂಡ ಅಲ್ಲಿ ಇಸ್ರೇಲ್ನ ಕಟ್ಟುವುದಕ್ಕೆ ಆ ರೀತಿಯಾದಂಥ ಪೌರಾಣಿಕವಾದಂಥ ಬೆಂಬಲವನ್ನು ಕಟ್ಟಿಕೊಂಡು ನಿರಂತರವಾಗಿ ಶುರುವಾಯಿತು.
ಆದರೆ ಪ್ಯಾಲೆಸ್ತೈನ್ ಅಂದರೆ 1947ಕ್ಕೆ ಬರೋದಾದರೆ ಎರಡನೇ ಮಹಾಯುದ್ಧ ಪ್ರಾರಂಭ ಆಯಿತು. ಹಂಗೆ ನೋಡೋದಾದರೆ ಯಹೂದಿಗಳು ಅವ್ರದ್ದೇ ಆದಂಥ ಮಿಲಿಷಿಯಾಗಳನ್ನು ಕಟ್ಕೊಂಡು ಬ್ರಿಟನ್ ವಿರುದ್ಧನೇ ದೊಡ್ಡ ಹೋರಾಟಗಳು ಮಾಡಿದ್ರು, ಟೆರರಿಸ್ಟ್ ಅಟ್ಯಾಕ್ಗಳನ್ನ ಮಾಡಿದ್ರು. ಅಲ್ಲೊಂದು ದೊಡ್ಡ ಹೋಟೆಲ್ ಬರುತ್ತೆ ಜೆರೂಸಲೇಮ್ನಲ್ಲಿ, ಆ ಹೋಟೆಲ್ಗೆ ಬಾಂಬ ಕುಡಾಯಿಸಿದ್ರು, ಸುಮಾರು ಜನ ಬ್ರಿಟಿಷ್ ಸೈನಿಕರು ಸತ್ತಿದ್ರು. ಆದರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ತೈಲವನ್ನು ಕಂಡಿಡಿದಾದ ಮೇಲೆ ಇಲ್ಲಿ ತಮ್ಮ ಪರವಾಗಿ ತಮ್ಮ ಆಸಕ್ತಿಗಳನ್ನು ಕಾಯುವಂತಹ ಒಂದು ದೇಶದ ಅಗತ್ಯವಿದೆ ಅಂತೇಳಿ ಅವೆಲ್ಲವನ್ನ ಹೊಟ್ಟೆಗೆ ಹಾಕ್ಕೊಂಡು 1947ರಲ್ಲೂ ಕೂಡ ಇಸ್ರೇಲ್ನಲ್ಲಿ ಇಡೀ ಮೂಲ ಪ್ಯಾಲೆಸ್ತೈನ್ನಲ್ಲಿ 30% ಯಹೂದಿಗಳಿದ್ದರು, 70% ಅಷ್ಟು ಪ್ಯಾಲೆಸ್ತೈನಿ ಇದ್ದರು. ಆದರೆ 48ರಲ್ಲಿ ವಿಶ್ವಸಂಸ್ಥೆ ಒಂದು ಘೋಷಣೆಯನ್ನು ಮಾಡಿ 30% ಅಷ್ಟು ಮಾತ್ರ ಇದ್ದಂಥ ಯಹೂದಿಗಳಿಗೆ ಮೂಲ ಪ್ಯಾಲೆಸ್ತೈನ್ನ 55% ಭೂಭಾಗವನ್ನು ಬಿಟ್ಟುಕೊಟ್ರು. 70% ಇದ್ದಂಥ ಪ್ಯಾಲೆಸ್ತೈನಿಯರಿಗೆ ಕೇವಲ 40% ಭೂಭಾಗವನ್ನು ಬಿಟ್ಟುಕೊಟ್ರು. ಅಷ್ಟೂ ಕೂಡ ಸಾಲದು ಅಂತ 1948ರಲ್ಲಿ ಇದು ಅಧಿಕೃತವಾಗಿ ಆಯಿತು, ಇಸ್ರೇಲ್ ಸೃಷ್ಟಿ ಆಯಿತು. ಆದರೆ ಆಗಿದ್ದಂಥ ಇಸ್ರೇಲಿನ ನಾಯಕರಿಗೆ ನಮಗೆ 80% ಭೂಭಾಗ, 80% ಅಷ್ಟು ನಮ್ಮದೇ ಯಹೂದಿ ಜನ ಬೇಕು ಅಂತೇಳಿ ಸುತ್ತಮುತ್ತ ಇದ್ದಂಥ ಪ್ಯಾಲೆಸ್ತೈನಿ ಹಳ್ಳಿಗಳನ್ನು ಕೂಡ ದಾಳಿ ಮಾಡಿ ನಾಶ ಮಾಡಿ ಅವರು ಓಡಿಸಿದ್ರು. ಅದನ್ನೇ ಅವರು ನಗ್ಬಾ ಅಂತ ಕರೀತಾರೆ. ನಗ್ಬಾ ಅಂತಂದರೆ ಸರ್ವನಾಶ ಮಾಡಿ ಅವರನ್ನು ಓಡಿಸಿದ್ದು. ಸುಮಾರು 80% ಅಷ್ಟು ಭೂಭಾಗವನ್ನು ತಮ್ಮದಾಗಿಸ್ಕೊಂಡ್ರು. ಇಸ್ರೇಲ್ ಹುಟ್ಟಿದ ರೀತಿ ಇದು. ಅಂದರೆ ಒಂದು ಕಡೆ 1952ರ ಸಂದರ್ಭದಲ್ಲಿ ಇರಾನ್ ಒಂದು ಮುಸದಿಕ್ ಅನ್ನುವಂತಹ ಒಂದು ಸ್ವಾಭಿಮಾನಿ ರಾಷ್ಟ್ರವಾಗಿತ್ತು. ಅದನ್ನು ಕಳೆದುಕೊಂಡು ಒಂದು ಅವರ ವಸಾಹತುಶಾಹಿಗಳಿಗೆ ಅನುಕೂಲವಾಗಿರುವಂತಹ ಶಾನ ಮನೆತನದ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ. ಮತ್ತೊಂದು ಕಡೆ ಇದೇ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಅನ್ನುವಂತಹ ಪಾಶ್ಚಿಮಾತ್ಯ ಮತ್ತು ಅಮೆರಿಕಾದ ಸಾಮ್ರಾಜ್ಯಶಾಹಿ ಹಿತಾಸಕ್ತಿಯನ್ನು ಕಾಪಾಡುವಂತಹ ದೇಶವು ಸೃಷ್ಟಿಯಾಗಿದೆ. ಸೊ ಇಡೀ ಮಧ್ಯಪ್ರಾಚ್ಯ ಈ ರೀತಿಯಾದಂಥ ಒಂದು ರಾಜಕೀಯ ಸಂದರ್ಭವನ್ನು ಎದುರಿಸ್ತಿತ್ತು. ಆದರೆ ಈ ಶೋಷಣೆ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಇರಾನಿನ ಒಳಗಡೆ ಇದ್ದಂಥ ಜನರು ಉಸಿರುಗಟ್ಟಿಸುವಂತಹ ವಾತಾವರಣ ಇತ್ತು. ಅದರ ಡೀಟೇಲ್ಸ್ ಹೋಗಲ್ಲ, ನಿಮಗೆ ಗೊತ್ತಿರುತ್ತೆ. ಅಲ್ಲಿ ಒಂದು ಬೃಹತ್ತಾದಂಥ ಬಂಡಾಯ ಆಯಿತು. 1979ರಲ್ಲಿ ನಿರಂತರವಾಗಿ ಅಲ್ಲಿದ್ದಂಥ ಇಸ್ಲಾಮಿಕ್ ಗಣರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿದ್ದಂಥ ಅನ್ನೋ ಆಶಯ ಹೊಂದಿದ್ದಂಥ ಜನ, ಕಮ್ಯುನಿಸ್ಟರು, ಸೋಷಿಯಲಿಸ್ಟರು, ಲಿಬರಲ್ಸು ಎಲ್ಲರೂ ಒಟ್ಟಾಗಿ ಶಾ ಮತ್ತು ಅಮೇರಿಕಾ ಸಂಸ್ಥಾನದ ವಿರುದ್ಧ ಬೃಹತ್ತಾದಂಥ ಕ್ರಾಂತಿಯನ್ನು ಮಾಡಿದ್ರು. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಬೋದು, ಸುಮಾರಷ್ಟು ಇದರ ಬಗ್ಗೆ ಫಿಲ್ಮ್ಗಳು ಕೂಡ ಬಂದಿದ್ದಾವೆ. 444 ದಿವಸಗಳ ಕಾಲ ಅಮೇರಿಕನ್ ಎಂಬಸಿಯನ್ನು ಒತ್ತೆಯಾಡಾಗಿಟ್ಟರು. 444 ದಿವಸಗಳ ಕಾಲ. ಜಿಮ್ಮಿ ಕಾರ್ಟರ್ ಆಗ ಅಮೇರಿಕದ ಅಧ್ಯಕ್ಷ. ಇನ್ನಿಲ್ಲಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸಂದರ್ಭ ಬಂದಾಗ ಅವರು ಖಾಲಿ ಮಾಡ್ಕೊಂಡು ಹೋಗಲೇಬೇಕಾಗಿ ಬಂತು. ಹೀಗಾಗಿ ಏನು 1979ರಲ್ಲಿ ಶಾ ಮನೆತನದ ಅಮೇರಿಕನ್ ಪಪೆಟ್ ಸಾಮ್ರಾಜ್ಯ ಏನಿತ್ತು ಅದನ್ನು ರದ್ದು ಮಾಡಿ ಇಸ್ಲಾಮಿಕ್ ಗಣರಾಜ್ಯ ಘೋಷಣೆ ಆಗುವುದರ ಹಿಂದೆ ಈ ಬಗೆಯ ಜನಪರ ಆಶಯಗಳು, ಸಾಮ್ರಾಜ್ಯಶಾಹಿ ವಿರೋಧಿ ಬಂಡಾಯಗಳು, ಅದರ ಹಿಂದೆ ತ್ಯಾಗಗಳು, ಅದರ ಹಿಂದೆ ಹುತಾತ್ಮರಾದಂಥವರ ಬಲಿದಾನದ ಗಾಥೆಗಳು ಇದ್ದವು. ಅದರಲ್ಲಿ ಇಸ್ಲಾಮಿಕ್ ವಿಷಯವು ಆಸ್ಥೆಯನ್ನು ಉಳ್ಳವರು ಇದ್ದರು, ಸಮಾಜವಾದಿ ಆಸ್ಥೆ ಇದ್ದವರು ಇದ್ದರು, ಹಾಗೂ ಕಮ್ಯುನಿಸ್ಟ್ ಆಸ್ಥೆ ಉಳ್ಳವರು ಇದ್ದರು. ಎಲ್ಲರೂ ಕೂಡ ಅಮೇರಿಕಾದ ವಿರುದ್ಧ ನಮ್ಮದೇ ಗಣರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಅದರ ಉದ್ದೇಶ. ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪನೆ ಆದ ತಕ್ಷಣ ಮೊಸದೆಕ್ ಮಾಡದನ್ನೇ ಮತ್ತೆ ಇವರು ಕೂಡ ಮಾಡಿದ್ರು. ಅಲ್ಲಿ ಇದ್ದಂಥ ಸಂಪನ್ಮೂಲವೆಲ್ಲರೂ ಕೂಡ ರಾಷ್ಟ್ರೀಕರಿಸಿದ್ರು. ರಾಷ್ಟ್ರೀಕರಣ ಮಾಡುವುದರ ಜೊತೆಗೆ ಅದನ್ನು ತಮ್ಮ ದೇಶದ ಜನರ ಅತ್ಯಗತ್ಯ ವಸ್ತುಗಳಿಗೆ ಬಳಸುವುದಕ್ಕೆ ಶುರು ಮಾಡಿದ್ರು. ನಾನು ಈ ಭಾಷಣ ಮುಗಿಯುವುದಕ್ಕೆ ಮುಂಚೆ ಒಂದು ಕೋಷ್ಟಕವನ್ನು ನಿಮ್ಮ ಮುಂದೆ ಇಡ್ತೀನಿ. ಬಹಳ ಕುತೂಹಲಕಾರಿಯಾದಂಥ ಒಂದು ಟೇಬಲ್. ಒಂದು ಇಸ್ಲಾಮಿಕ್ ಗಣರಾಜ್ಯ ಘೋಷಣೆ ಆದ ಮೇಲೆ ಇರಾನಿನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿದೆ. 1991ರಲ್ಲಿ ಭಾರತದಲ್ಲಿ ನಿಯೋಲಿಬರಲ್ ರಿಫಾರ್ಮ್ಸ್, ನವ ಉದಾರವಾದಿ ಪರಿಣಾಮಗಳು ಬಂದಾದಮೇಲೆ ನಮ್ಮ ದೇಶದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಂಗಿದೆ ಅಂತ ಇವೆಲ್ಲವನ್ನು ನಾವು ಕಂಪೇರ್ ಮಾಡಿ ನೋಡಿದ್ರೆ ಇರಾನಿನ ಬಗ್ಗೆ ಇರುವ ಅಪಪ್ರಚಾರ ಏನಿದೆ ಅದರ ಬಗ್ಗೆ ನಮಗೊಂದಷ್ಟು ಅಂದಾಜು ಸಿಗುತ್ತೆ. ಏನಿಲ್ಲ ಅದಾಯಿತು. ಆದರೆ ಅಮೇರಿಕಾಗೆ ಈ ಗಣರಾಜ್ಯ ಹೀಗೆ ಉಳಿದುಕೊಳ್ಳುವುದರ ಬಗ್ಗೆ ಯಾವತ್ತಿಗೂ ಒಪ್ಪಿಗೆ ಇರಲಿಲ್ಲ. ಕೇವಲ ಅಮೇರಿಕಾಗಲ್ಲ, ಅಮೇರಿಕಾಗೆ, ಇಸ್ರೇಲ್ಗೆ, ಇಡೀ ಯುರೋಪಿನ ಸೋಕಾಲ್ಡ್ ಬಿಳಿಯ ನಾಗರಿಕತೆ ಹೊಂದಿರುವ ಯಾವ ದೇಶಗಳಿಗೂ ಕೂಡ ಒಂದು ಸ್ವತಂತ್ರ ಸಾರ್ವಭೌಮಿ ಇರಾನ್ ಸಾರ್ವಭೌಮಿ ದೇಶವಾಗಿ, ಸ್ವತಂತ್ರ ದೇಶವಾಗಿ ಉಳಿಯುವುದು ತಮ್ಮ ಆರ್ಥಿಕ, ರಾಜಕೀಯ, ಭೌಗೋಳಿಕ ಹಿತಾಸಕ್ತಿಗೆ ಅತಿ ದೊಡ್ಡ ಆಪತ್ತು ಅನ್ನೋದೇ ಅವರು ಯಾವತ್ತೂ ಕೂಡ ಅಂದ್ಕೊಂಡಿದ್ರು. ಹೀಗಾಗಿ ನಿಮಗೆ ಗೊತ್ತಿದೆ 1979ಕ್ಕೆ ಕ್ರಾಂತಿ ಆಗುತ್ತೆ.
ಎಂಬತ್ತರಿಂದ 1980ರಿಂದ 89 ತನಕ ಇರಾನ್ ಇರಾಕ್ ಯುದ್ಧ ಸಂಭವಿಸಿತು. ಇನ್ನು ಕ್ರಾಂತಿ ಕನ್ಸಾಲಿಡೇಟ್ ಆಗ್ಬೇಕಲ್ಲ, ಹೊಸ ವರ್ಗಗಳು ಬಂದಿರ್ತಾವೆ ಅಧಿಕಾರಕ್ಕೆ, ಅವಿನ್ನು ಕನ್ಸಾಲಿಡೇಟ್ ಮಾಡ್ಕೋಬೇಕು. ಕನ್ಸಾಲಿಡೇಟ್ ಮಾಡುವುದಕ್ಕೆ ಅವಕಾಶ ಕೊಡದಂತೆ ಇರಾಕ್ ಮೂಲಕ ದಾಳಿಯನ್ನು ಮಾಡಿಸಿ ಈ ಹೊಸ ಇರಾನ್ ಗಣರಾಜ್ಯವನ್ನೇ ನಾಶ ಮಾಡುವಂತಹ ದೊಡ್ಡ ಸಂಚನ್ನು ಅಮೆರಿಕ ಹೊರತು 1980ರಿಂದ 89 ತನಕ ನಡೆದಂಥ ಯುದ್ಧ, ಆ ಯುದ್ಧದಲ್ಲಿ ಇರಾನ್ ತನ್ನನ್ನು ಉಳಿಸುವುದಕ್ಕೆ ಮಾಡಿಕೊಂಡಂಥ ಕಾರ್ಯತಂತ್ರ ಇವೆಲ್ಲವೂ ಕೂಡ ತನ್ನಂತೆ ತಾನೇ ಅಧ್ಯಯನಕ್ಕೆ ಒಂದು ದೊಡ್ಡ ವಿಷಯ. ಸೈನ್ಯ ಇರಲಿಲ್ಲ, ಅಂಥ ದೊಡ್ಡ ಸೈನ್ಯ ಇರಲಿಲ್ಲ, ಅಂಥ ದೊಡ್ಡ ಅಮೆರಿಕ ಸಂಪೂರ್ಣವಾಗಿ ಇರಾಕ್ಗೆ ಸಹಾಯ ಮಾಡೋದಕ್ಕೆ ಶುರು ಮಾಡಿತು. ಸೋವಿಯತ್ ರಷ್ಯಾ ಸಹಾಯ ಮಾಡಬೇಕಾಗಿತ್ತು. ನಾವು ಮಾತಾಡ್ತಿರೋದಾಗಲೇ 80ರ ನಂತರದ ಕಾಲಘಟ್ಟ. 85ಕ್ಕಾಗಲೇ ಅದು ಅಫ್ಘಾನಿಸ್ತಾನವನ್ನು ಆಕ್ರಮಣ ಮಾಡಿದ ನಂತರ ವೀಕ್ ಆಗಕ್ಕೆ ಶುರುವಾಯಿತು. 85ರಲ್ಲಿ ಆಗಲೇ ಗ್ಲಾಸ್ನಾಸ್ಟ್ ಪೆರಿಸ್ಟ್ರೈಕ್ ಅಂತ ರಷ್ಯಾದಲ್ಲಿ ಬಂದಾಗಿತ್ತು. ರಷ್ಯಾ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಬಸೀಜ್ ಅನ್ನುವಂತಹ ಒಂದು ಹೊಸ ಯುದ್ಧ ತಂತ್ರವನ್ನು ಅವ್ರು ಮಾಡಿದ್ರು ಅಂತ ಹೇಳ್ತಾರೆ. ಬಸೀಜ್ ಅಂದರೆ ನಿರಾಯುಧ ನಾಗರಿಕರು, ಅಥವಾ ನಾವೇನು ಪೀಪಲ್ಸ್ ಗೆರಿಲ್ಲಾಸ್ ಅಂತ ಕರಿತೀವಿ, ಮಾವೋ, ವಿಯೆಟ್ನಾಂ, ಕ್ಯೂಬಾದಲ್ಲಿ ಹೇಳುವಂತೆ ಸಾಮಾನ್ಯ ಜನ ರಣರಂಗಕ್ಕೆ ತಮಗೆ ಕೈನಲ್ಲಿ ಸಿಕ್ಕಿರುವುದನ್ನು ತೆಗೆದುಕೊಂಡೋಗಿ ಸೈದ್ಧಾಂತಿಕವಾದಂಥ ರಾಜಕೀಯ ಬದ್ಧತೆಯಿಂದ ತಮ್ಮ ದೇಶವನ್ನು ಉಳಿಸಿಕೊಳ್ಳುವುದಕ್ಕೆ ಮಾಡಿದಂಥ ಯುದ್ಧ. ಆ ನಂತರ ಬಸೀಜ್ ಬೇರೆ ರೀತಿ ಪರಿವರ್ತನೆ ಉಂಟು, ಅದು ಬೇರೆ ಪ್ರಶ್ನೆ. ಆದರೆ ಇರಾನ್ ಒಂದು ಗಣರಾಜ್ಯವಾಗಿ ತನ್ನ ಮೇಲೆ ಯುದ್ಧ ಬಂದಾಗ ಆ ಯುದ್ಧವನ್ನು ರಾಷ್ಟ್ರೀಯತೆಯ ಪ್ರಶ್ನೆಯಾಗಿ ಬದಲಾಯಿಸಿ ಮತ್ತು ಈ ರಾಷ್ಟ್ರ ಉಳಿಲಿಲ್ಲ ಅಂದರೆ ಕಳಕೊಳ್ಳುವುದು ಯಾರು ಅನ್ನುವಂತಹ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಿ ಜನರೇ ತಮ್ಮ ದೇಶವನ್ನು ಉಳಿಸಿಕೊಳ್ಳುವಂತಹ ಒಂದು ರಾಜಕಾರಣವನ್ನು ಪ್ರಾರಂಭಿಸಿ 89 ಆಗುತ್ತೆ, ಯುದ್ಧ ನಿಲ್ಲುತ್ತೆ ಹಲವಾರು ಕಾರಣಗಳಿಗಾಗಿ. 79ರಲ್ಲಿ ಕ್ರಾಂತಿಗೆ ನೇತೃತ್ವ ವಹಿಸಿದಂಥ ಸುಪ್ರೀಂ ಲೀಡರ್ ಖಮೇನಿ ತೀರ್ಕೊಳ್ತಾರೆ. ಖಮೇನಿ ತೀರ್ಕೊಂಡ ನಂತರ ಅಲ್ಲಿ ಅಧಿಕಾರಕ್ಕೆ ಬಂದದ್ದು ಇವತ್ತು ಯಾರು ತೀರ್ಕೊಂಡಿದ್ದಾರೆ, ಖಾಮೆನೇಯಿ. ಇವರ ಕಾಲಘಟ್ಟ ಇದೆ 89ರಿಂದ ಈ 2026 ಫೆಬ್ರವರಿ 28 ತನಕ ಇರಾನನ್ನು ನಡೆಸಿದಂಥ ರೀತಿಯಲ್ಲಿ ಅವರೊಂದು ಸುಪ್ರೀಂ ಕೌನ್ಸಿಲ್ ಇದೆ, 23 ಜನರ ಅದೊಂದು ಪಾಲಿಟ್ ಬ್ಯೂರೋ ರೀತಿಯಾದಂಥ ಒಂದು ಸಂಸ್ಥೆ ಇದೆ. ಅಲ್ಲೂ ಕೂಡ ಹಲವು ಬಗೆಯ ಪ್ರಜಾತಾಂತ್ರಿಕ ಸಂವಾದಗಳಿಗೆ ಒಂದಷ್ಟು ಸೀಮಿತ ಅವಕಾಶವೂ ಇದೆ. ಆದರೆ ಅವೆಲ್ಲವನ್ನೂ ಮೂಡಿದಂಥ ಸುಪ್ರೀಂ ಲೀಡರ್ಶಿಪ್ ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಬಂದರು. 89ರ ನಂತರ ಇರಾನ್ ಹಾದು ಬಂದ ರೀತಿಯನ್ನು ನೋಡಿದ್ರೆ ಅದು ಕೂಡ ನಾನು ಆಗಲೇ ಹೇಳದಂತೆ ಅವರು ಉಳ್ಕೊಂಡಿದ್ದೇ ಗೆಲುವು. ಬೇರೆ ದೇಶಗಳು ಉಳ್ಕೊಂಡು ಆ ರೀತಿ ಉಳ್ಕೊಂಡಿರೋದು ನಮ್ಮ ಕಣ್ಣು ಕಾಣೋದು ಕ್ಯೂಬಾ ಹಾಗೂ ಯುದ್ಧದಲ್ಲಿ ಗೆದ್ದಂಥ ವಿಯೆಟ್ನಾಂ. ಇವರು ನಿರಂತರವಾಗಿ 89 ಆಗಿ 91 ಬರೋಷ್ಟರಲ್ಲಿ ಸೋವಿಯತ್ ರಷ್ಯಾ ಕೊಲಾಪ್ಸ್ ಆಗಿದೆ. ಯೂನಿಪೋಲಾರ್ ವರ್ಲ್ಡ್ ಅಂದರೆ ಅಮೆರಿಕ ಒಂದೇ. ಅಮೆರಿಕಾಗೆ ಜಗತ್ತಿನ ಮಟ್ಟದಲ್ಲಿ ಪೈಪೋಟಿ ಒಡ್ಡುವಂತಹ ಯಾವ ಶಕ್ತಿನೂ ಇಲ್ಲ. ಈಗ 20 ವರ್ಷದ ನಂತರ ಜಗತ್ತು ಬದಲಾಗಿದೆ, ಅದು ಬೇರೆ ಪ್ರಶ್ನೆ. ಆ ಕಾಲಘಟ್ಟದಲ್ಲಿ ವಿಶ್ವಸಂಸ್ಥೆ ಅವರದೇ, ನ್ಯಾಟೋ ಅವರದೇ, ಅಮೆರಿಕ ಹೇಳದಂತೆ ಇಡೀ ಜಗತ್ತು ಕೇಳುತ್ತೆ. ಆ ರೀತಿ ಅಮೆರಿಕ ಇರಾನಿನ ಶತ್ರು. ಮತ್ತೊಂದು ಕಡೆ ಇಸ್ರೇಲ್ ನಿರಂತರವಾಗಿ ಸುತ್ತಮುತ್ತಲಿನ ದೇಶಗಳಲ್ಲಿ ತನ್ನ ವಿಸ್ತರಣೆಯನ್ನು ಮಾಡಿಕೊಳ್ತಿದೆ. ಅದಕ್ಕೆ ಸಂಪೂರ್ಣವಾಗಿ ಅಮೆರಿಕ ಕುಮ್ಮಕ್ಕು ಕೊಡ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇರಾನ್ ಮೇಲೆ ಅಮೆರಿಕ ನಿರಂತರವಾದಂಥ ದಿಗ್ಬಂಧನಗಳನ್ನು ವಿಧಿಸ್ತು. ಹೇಗಾದ್ರೂ ಮಾಡಿ ಮಣಿಸ್ಬೇಕು, ನಾವು ಹೇಳದಂತೆ ಕೇಳಬೇಕು. ಮಣಿಸಿದಾಗ ಏನಾಗುತ್ತೆ, ಅವಾಗ ನಾವು ಹೇಳದಂತ ಅಮೆರಿಕದ ಹಿತಾಸಕ್ತಿಯಲ್ಲಿ ಪಾಲನೆಗೆ ಬರುತ್ತೆ ಅಂತೇಳಿ. ಆ ನಂತರದ ಉದ್ದಕ್ಕೂ ಇರುವ ಕಥೆಗಳೆಲ್ಲವೂ ಕೂಡ ದಿಗ್ಬಂಧನಗಳು, ಪರೋಕ್ಷವಾದಂಥ ಯುದ್ಧಗಳು ಇದನ್ನು ನಡ್ಕೊಂಡು ಬಂದರೂ ಕೂಡ ಅದರ ನಡುವೆ ಇರಾನ್ ತನ್ನದೇ ಆದಂಥ ಒಂದು ಇನ್ವೆಸ್ಟ್ಮೆಂಟ್ನ ಅದು ದೊಡ್ಡ ಇನ್ವೆಸ್ಟ್ಮೆಂಟ್ನ ಮಾಡಿದ್ದು ತನ್ನ ಜನರ ಮೇಲೆ. ಜನರ ಹೆಲ್ತು, ಜನರ ಎಜುಕೇಷನ್ನು, ಜನರ ಬೇಸಿಕ್ ಆದಂಥ ಟೆಕ್ನಾಲಜಿ, ತಮ್ಮದೇ ಆದಂಥ ಟೆಕ್ನಾಲಜಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರು. ಕ್ಯೂಬಾ ಕೂಡ ಅದನ್ನೇ ಮಾಡ್ತಾ ಬಂತು. ಹೀಗಾಗಿ ಒಂದು ಪ್ರತಿಸ್ಪರ್ಧಿಯಾಗಿ ಉಳ್ಕೊಳ್ಳುವುದಕ್ಕೆ ಸಾಧ್ಯ. ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇರಾನ್ ಇರಾಕ್ ಅಲ್ಲ, ಇರಾನ್ ಬೇರೆ ಪ್ಯಾಲೆಸ್ತೈನೂ ಅಲ್ಲ. ಇರಾನ್ಗೆ ಒಂದು ಸಾವಿರಾರು ವರ್ಷಗಳ ನಾಗರಿಕತೆ ಇದೆ. ಇನ್ಫ್ಯಾಕ್ಟ್ ಈ ನಮ್ಮ ದೇಶದ ವಲಸಿಗರು ಯಾರಿದ್ದಾರೆ, ಆರ್ಯನ್ನರು, ಇರಾನ್ ಆರ್ಯನ್ ಎಲ್ಲ ಒಂದೇ ಪದದ ಮೂಲ ಅಂತಲೂ ಹೇಳ್ತಾರೆ ಒಂದೊಂದು ಕಡೆ. ಆ ಮೂಲದಿಂದ ಬಂದವರು ಕೂಡ ಇದ್ದಾರೆ. ಆ ನಾಗರಿಕ ಇತಿಹಾಸ, ಆ ಒಂದು ಜನರ ಬೆಂಬಲದೊಂದಿಗೆ ಉದ್ದಕ್ಕೂ ಯುದ್ಧ ಮಾಡ್ಕೊಳ್ತಾ ಬಂತು. ಅಲ್ಲಿ ಡೆಮೊಕ್ರಾಟ್ಗಳು ಬಂದರು, ರಿಪಬ್ಲಿಕನ್ ಬಂದರು. ಒಟ್ಟಾರೆ ಇರಾನ್ ಬಗ್ಗೆ ಅವರ ನಿಲುವಿನಲ್ಲಿ ಯಾವುದೇ ಬಗೆಯ ದೊಡ್ಡ ವ್ಯತ್ಯಾಸಗಳು ಬರ್ತಿರಲಿಲ್ಲ. ಇದರ ನಡುವೆನೇ ಅಣುಶಕ್ತಿಯನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡುವುದಕ್ಕೆ ಶುರು ಮಾಡಿದ್ರು. ಅಣುಶಕ್ತಿಯನ್ನು ನೀವು ಬಳಸ್ಕೊಂಡು ಅಣ್ವಸ್ತ್ರ ಮಾಡ್ತೀರಾ ಅಂತೇಳಿ ಅಮೆರಿಕ, ಇಸ್ರೇಲ್ ಇವರ ಮೇಲೆ ಗೂಬೆ ಕೊಡಿಸೋದಕ್ಕೆ ಶುರು ಮಾಡಿದ್ರು. ಇದ್ರ ಬಗ್ಗೆ ಇತ್ತೀಚೆಗೆ ನಡೆದಂಥ ಯಾವುದೋ ಒಂದು ವಿಡಿಯೋ ಸಂದರ್ಶನದಲ್ಲಿ ಒಬ್ಬರು ಭಾಳ ಚೆನ್ನಾಗಿ ಹೇಳಿದ್ರು. ಜಗತ್ತಿನಲ್ಲಿ
ಅಣ್ವಸ್ತ್ರವನ್ನು ಅತಿ ಹೆಚ್ಚು ಹೊಂದಿರುವ ರಾಷ್ಟ್ರ ಅಂದರೆ ಮೊದಲನೇದು ರಷ್ಯಾ, ಎರಡನೇದು ಅಮೆರಿಕ. ಹಾಗೂ ಜಗತ್ತಿನಲ್ಲಿ ಅಣ್ವಸ್ತ್ರವನ್ನು ಬಳಸಿರುವ ಏಕೈಕ ದೇಶ ಅಂತಂದ್ರೆ ಅಮೆರಿಕ. ಬೇರೆ ಯಾರು ಕೂಡ ಅಣ್ವಸ್ತ್ರವನ್ನು ಬಳಸೇ ಇಲ್ಲ. ಸೊ ಇವರು ಈ ಗುಮವನ್ನು ತೋರಿಸಿ ಇರಾನ್ನ ಸಂಪೂರ್ಣವಾಗಿ ಮಣಿಸುವುದಕ್ಕೆ ಪ್ರಯತ್ನ ಮಾಡಿದ್ರು. ಫಸ್ಟ್ ಟೈಮ್ ಒಬಾಮಾ ಅಧಿಕಾರಕ್ಕೆ ಬಂದಾಗ ಅಣ್ವಸ್ತ್ರವನ್ನು ಸೀಮಿತವಾಗಿ ಬಳಸ್ಕೊಳ್ತೀವಿ ಅಂತೇಳಿ ಅವ್ರ ಮೇಲೆ ಇದ್ದಂಥ ಸ್ಯಾಂಕ್ಷನ್ಸ್ನ ರಿಮೂವ್ ಮಾಡೋ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಸ್ಯಾಂಕ್ಷನ್ 2-3 ವರ್ಷ ಮಾತ್ರ ಇತ್ತು, ಅದು ಕೂಡ ಮುಂದುವರಿತು. ಟ್ರಂಪ್ ಬಂದ ಮೇಲೆ JCPOA ಅಂತ ಏನು ಕರಿತಿದ್ರು, ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಯಾಕ್ಟ್ ಆನ್ ಈ ಅಗ್ರಿಮೆಂಟ್, ಇದರಲ್ಲಿ ಅದು ಕೂಡ ಅದು ಹಿಂದೆ ಸರಿತು. ಅದಾದ ನಂತರದಲ್ಲಿ ನೇರವಾಗಿ ಇರಾನನ್ನು ಮಣಿಸಬೇಕು ಅನ್ನುವಂತಹ ದೊಡ್ಡ ದೊಡ್ಡ ವ್ಯೂಹತಂತ್ರಗಳನ್ನು ರಚಿಸ್ತಾನೆ ಬಂದರು. ಅದೇ ಸಮಯದಲ್ಲಿ 2023 ನಂತರ ಪ್ಯಾಲೆಸ್ತೈನ್ನ ಸಂಪೂರ್ಣ ದಮನ ಮಾಡಿ ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ಗ್ರೇಟರ್ ಇಸ್ರೇಲ್, ಲೆಬನಾನ್, ಸಿರಿಯಾ ಈ ಕಡೆ ಕಂಪ್ಲೀಟ್ ಆಗಿ ಪ್ಯಾಲೆಸ್ತೈನು, ಜೋರ್ಡಾನ್ನು ಕೂಡ ಒಳಗೊಂಡಂತೆ ಇಡೀ ವಿಷಯದಲ್ಲಿ ಗ್ರೇಟರ್ ಇಸ್ರೇಲ್ನ ಸ್ಥಾಪನೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರಯತ್ನಿಸ್ತಿದ್ರು. ಆ ಗ್ರೇಟರ್ ಇಸ್ರೇಲ್ ಮಾಡಿದ್ರೆ ತಮಗೂ ಅನುಕೂಲ ಅನ್ನೋ ರೀತಿ ಅಮೆರಿಕದವರು, ಡೆಮಾಕ್ರಾಟ್ಸು ಮತ್ತು ರಿಪಬ್ಲಿಕನ್ಸ್ ಇಬ್ಬರೂ ಕೂಡ ಅವ್ರಿಗೆ ಸಹಾಯ ಮಾಡ್ತಿದ್ರು. ಅದರ ಭಾಗವಾಗಿಯೇ 2024ರಲ್ಲಿ ಮತ್ತೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗ 2025ರಲ್ಲಿ ಅಣ್ವಸ್ತ್ರದ ಬಗ್ಗೆ ಒಪ್ಪಂದ ನಡೀತಾ ಇತ್ತು. ಮೇಜರ್ ಆಗಿ ಪಾಶ್ಚಿಮಾತ್ಯ ದೇಶಗಳಿಗೂ ಅಮೆರಿಕಾಗೂ ಇರಾನ್ಗೂ ಇದ್ದಂಥ ಏಕೈಕ ಭಿನ್ನಾಭಿಪ್ರಾಯ ಏನು, ನೀವು ಅಣುಶಕ್ತಿಯನ್ನು ನಾಗರಿಕ ವಿಷಯಗಳಿಗೆ ಬಳಸ್ತಿಲ್ಲ, ಅಣ್ವಸ್ತ್ರವಾಗಿ ಬಳಸ್ತೀರಾ, ಅಣ್ವಸ್ತ್ರವನ್ನವಾಗಿ ನೀವು ಬಳಸಬಾರ್ದು. ಇದರ ಬಗ್ಗೆ ಈ ಹಿಂದಿನ ಕೊಮೆನಿ ಏನಿದ್ರು ಅವರು ಒಂದು ಫತ್ವವನ್ನೇ ಹೊರಡಿಸಿದ್ರು. ಯಾವ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನು ಮಾಡುವುದಿಲ್ಲ, ಇದು ಸ್ಪಷ್ಟವಾಗಿತ್ತು. ಇದಕ್ಕಾಗಿಯೇ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತಲೂ ಇದೆ, ಅವರು ಕೂಡ ಪದೇ ಪದೇ ಇದರ ಬಗ್ಗೆ ಪರಿಶೋಧನೆಯನ್ನು ಮಾಡ್ತಿದ್ರು. ಬಹಳ ಸ್ಪಷ್ಟವಾಗಿ ಯಾವುದೇ ರೀತಿಯಲ್ಲೂ ಕೂಡ ಇವರು ಅಣ್ವಸ್ತ್ರವನ್ನು ಮಾಡುವಂತಹ ಸಿದ್ಧತೆ ಮಾಡ್ತಿಲ್ಲ ಅಂತ ವರದಿಯನ್ನು ಕೊಟ್ಟರೂ ಕೂಡ ಇಸ್ರೇಲ್ ಬಹಳ ಯೋಜಿತವಾಗಿ ಇರಾನ್ ಅಮೆರಿಕವನ್ನು ತನ್ನಡೆ ಸೇರಿಕೊಂಡು 2025ರ ಜುಲೈನಲ್ಲಿ 12 ದಿನಗಳ ಯುದ್ಧವನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ 12 ದಿನಗಳ ಯುದ್ಧವನ್ನು ಮಾಡಿದಾಗಲೂ ಕೂಡ ಪ್ರಾರಂಭದಲ್ಲಿ ಪೆಟ್ಟು ತಿಂದರು ಇರಾನ್ ಅದರ ವಿರುದ್ಧ ಗಟ್ಟಿಯಾಗಿ ಎದುರುಗಡೆ ನಿಂತು ಗಟ್ಟಿಯಾಗಿ ಅದನ್ನು ವಿರೋಧಿಸ್ತು. ಈಗಾಗೇನೆ ಅವರು ಅದನ್ನು ವಾಪಸ್ ತಗೋಬೇಕಾಗ್ತದೆ. ವಾಪಸ್ ತಗೊಂಡ ಮೇಲೆ ಇಡೀ ಆ 1 ವರ್ಷ ಮತ್ತೊಂದು ದೊಡ್ಡ ಯುದ್ಧಕ್ಕೆ ಅವರು ತಯಾರಿಯನ್ನೇ ಮಾಡಬೇಕು. ಇಸ್ರೇಲು ಅದೇ ಯುದ್ಧದ ತಯಾರಿನಲ್ಲಿತ್ತು. ಯಾಕಂದರೆ ಇದರ ನಡುವೆ ಇರಾನ್ ಈ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಆಧಿಪತ್ಯ ಇಲ್ಲವಾಗಬೇಕು ಅಂತಂದರೆ ಇಸ್ರೇಲ್ನ ಆಧಿಪತ್ಯ ನಿಲ್ಲಬೇಕು. ಇಸ್ರೇಲ್ನ ಆಧಿಪತ್ಯ ನಿಲ್ಲಬೇಕಂತಂದರೆ ಇಸ್ರೇಲ್ ವಿರುದ್ಧ ಅಮೆರಿಕ ವಿರುದ್ಧ ಹೋರಾಟ ಮಾಡಿರುವ ಶಕ್ತಿಗಳ ಒಂದು ಒಕ್ಕೂಟ ರಚನೆ ಆಗಬೇಕು. ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಅದನ್ನು ಅಮೆರಿಕ ಇವಿಲ್ ದುಷ್ಟ ಜನರ ಗುಂಪು ಅಂತ ಕರೀತಾರೆ. ಉದಾಹರಣೆಗೆ ಪ್ಯಾಲೆಸ್ತೈನ್ನಲ್ಲಿ ಹಮಾಸ್ ಇರ್ಬೋದು, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಇರ್ಬೋದು, ಯಮಾನ್ನಲ್ಲಿ ಹೌತಿಗಳಿರ್ಬೋದು. ಇವರುಗಳೆಲ್ಲರದ ಒಂದು ಕೂಟವನ್ನು ರಚಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಒಂದು ರೆಸಿಸ್ಟೆನ್ಸ್, ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅದನ್ನು ರೂಪಿಸ್ಕೊಂಡು ಕೂಡ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಬಹಳ ದೊಡ್ಡ ಪೆಟ್ಟುಗಳನ್ನು ಕೊಟ್ಟರು. ಹಮಾಸ್ ಮಾಡಿದಂಥ ಹೋರಾಟದ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅವರ ವಿಚಾರಗಳು ಬೇರೆ ವಿಷಯಗಳ ಬಗ್ಗೆ ಎಷ್ಟೇ ನಮಗೆ ಆಕ್ಷೇಪಣೆಗಳಿದ್ದರೂ ಕೂಡ ಈಗಲೂ ಹೆಣಗಳು ಬೀಳ್ತಿರುವಂಥ ಹೊತ್ತಿನಲ್ಲೂ ಕೂಡ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಹೋರಾಟವನ್ನು ಅವರು ಮುಂದುವರಿಸಿಕೊಂಡೇ ಬರ್ತಿದ್ದಾರೆ. ಅಲ್ಲಿ ಹಿಜ್ಬುಲ್ಲಾಗಳು ಕೂಡ ಅದೇ ಮಾಡಿದ್ರು. ತುಂಬ ಸ್ಪಷ್ಟವಾಗಿ ಇಸ್ರೇಲ್ ಮತ್ತು ಅಮೆರಿಕ ಕೇವಲ ಧಾರ್ಮಿಕ ದೃಷ್ಟಿನಲ್ಲ, ಒಂದು ರಾಜಕೀಯವಾಗಿ ಸ್ವಾಭಿಮಾನಿ ರಾಷ್ಟ್ರದ ಅಸ್ತಿತ್ವಕ್ಕೆ ದೊಡ್ಡ ಧಕ್ಕೆ ಎನ್ನುವ ತಿಳುವಳಿಕೆಯನ್ನು ಅವರು ಹೊಂದಿದ್ರು. ಇವೆಲ್ಲವನ್ನ ಕಂಡು ಇವೆಲ್ಲದರ ತಾಯಿ ಇರಾನ್. ಸೊ ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ಆಧಿಪತ್ಯವನ್ನು ಈ ಮಧ್ಯಪ್ರಾಚ್ಯ ದೇಶದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಈ ಅಮೆರಿಕ ಇರಾನ್ ಆಧಿಪತ್ಯದ ವಿರೋಧದ ತಾಯಿ ಇರಾನ್ ಯಾರಿದ್ದಾರೆ, ಅಮೆರಿಕ ಇಸ್ರೇಲ್ನ ಆಧಿಪತ್ಯದ ವಿರೋಧದ ತಾಯಿ ಇರಾನ್ನ ಸದೆ ಬಡಿದೆ. ಇರಾನ್ನ ಸದೆ ಬಡಿದ್ರೆ ಹಮಾಸ್ ಸೋಲುತ್ತೆ, ಹಿಜ್ಬುಲ್ಲಾ ಸೋಲುತ್ತೆ, ಹೌತಿಗಳು ಸೋಲ್ತಾರೆ, ಇಡೀ ಗ್ರೇಟರ್ ಇಸ್ರೇಲ್ ಸಾಧ್ಯ ಆಗುತ್ತೆ. ಅಮೆರಿಕಾಗೆ ನೇರವಾಗಿ ದೊಡ್ಡ ಮಾನಿಟರಿಂಗ್ ಏರಿಯಾದಲ್ಲಿ ಸಿಗ್ತಾರೆ. ಹೀಗಾಗಿ ಇರಾನ್ನ ಇಸ್ಲಾಮಿಕ್ ಗಣರಾಜ್ಯ ನಾಶವಾಗಬೇಕು. ಇಸ್ರೇಲ್ನ ನೇತನ್ಯಾಹು ಹೋಗ್ಬಿಟ್ಟು ಟ್ರಂಪ್ಗೆ ಹೇಳಿದ್ದಿದ್ದೇನೆ, ಭಾಳ ಸುಲಭವಾಗಿ ನಾವು ಇರಾನ್ನ ಮಣಿಸ್ಬಿಡ್ಬೋದು. ಡಿಕ್ಯಾಪಿಟೇಷನ್, ಅಲ್ಲಿರೋ ನಾಯಕತ್ವವನ್ನು ಕೊಂದಾಕ್ಬಿಡೋಣ. ನಾಯಕತ್ವವನ್ನು ಕಿತ್ತಾಕ್ಬಿಟ್ರೆ ಇರಾನ್ ತನ್ನಂತಲೇ ಕುಸಿದೋಗುತ್ತೆ. ನಾವು ಜನರಿಗೆ ಕರೆ ಕೊಡೋಣ, ನಾವು ನಿಮಗೆ ಬಂದು ಅಧಿಕಾರ ಇಟ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ, ನಾಯಕತ್ವ ದುಷ್ಟ ನಾಯಕತ್ವವನ್ನು ಕಿತ್ತಾಕಿದ್ದೀವಿ, ನೀವು ಬಂದು ಅಧಿಕಾರ ವಶಪಡಿಸ್ಕೊಳ್ಳಿ ಅಂತ ನಾವು ಕರೆ ಕೊಡೋಣ. 2 ದಿನದಲ್ಲಿ ಯುದ್ಧ ಮುಗಿದೋಗುತ್ತೆ. ಇದು ನೇತನ್ಯಾಹು ಟ್ರಂಪ್ಗೆ ಹೇಳಿ.
ಟ್ರಂಪ್ನ ನಾಯಕತ್ವದಲ್ಲಿ ಅಲ್ಲಿರುವಂತಹ ಜನರು ಕೂಡ ನಿಮಗೆ ಗೊತ್ತಿದೆ, ಸುಮಾರಷ್ಟು ಜನ ಟ್ರಂಪೇ ನೇಮಕ ಮಾಡಿದಂಥ ಕೌಂಟರ್ ಇಂಟೆಲಿಜೆನ್ಸ್ ಚೀಫ್ ಆತ ಮೊನ್ನೆ ರಾಜೀನಾಮೆ ಕೊಟ್ಟು ಒಂದು ಪತ್ರ ಬರೀತಾನೆ ಏಪ್ರಿಲ್ ತಿಂಗಳಲ್ಲಿ. ಇವತ್ತು ನಮ್ಮ ದೇಶವನ್ನು ಆಳ್ತಿರೋದು ಅಮೇರಿಕನ್ನರಲ್ಲ, ಇಸ್ರೇಲಿಯನ್ನರು. ನಾವು ಯುದ್ಧ ಮಾಡ್ತಿರೋದು ಇಸ್ರೇಲಿನ ಯುದ್ಧ ನಾವು ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಆಡಳಿತದ ಉದ್ದಕ್ಕೂ ಕೂಡ ಇಸ್ರೇಲಿನ ಪ್ರಭಾವ ಹೆಚ್ಚಾಗ್ಬಿಟ್ಟಿದೆ. ಅಮೇರಿಕದ ಹಿತಾಸಕ್ತಿಗಿಂತ ಇಸ್ರೇಲಿನ ಹಿತಾಸಕ್ತಿ ಅಮೇರಿಕ ಕಾಪಾಡ್ತಿದೆ ಅಂತೇಳಿ ದೊಡ್ಡ ಮಟ್ಟದ ಪತ್ರವನ್ನು ಬರೆದು. ಯಾಕಂದ್ರೆ ಈ ಸತಿ ಟ್ರಂಪು ಅಮೇರಿಕಾದಲ್ಲಿ ಅಧ್ಯಕ್ಷನಾಗ ಅಧಿಕಾರಕ್ಕೆ ಬರಬೇಕಾದ್ರೆ ಜಗತ್ತಿಗೆ ಅಮೇರಿಕ ಕೊಟ್ಟ ಭರವಸೆ ಏನಪ್ಪ ಅಂತಂದ್ರೆ, ನಮ್ಮದು ಏಕೈಕ ಉದ್ದೇಶ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಮಾಗ. ನಾವು ಅನಗತ್ಯವಾದಂಥ ದೀರ್ಘ ಯುದ್ಧಗಳಲ್ಲಿ ತೊಡಗಿದ್ದೇವೆ. ಉದಾಹರಣೆಗೆ ನ್ಯಾಟೋದಲ್ಲಿ ನಾವು 20% ದುಡ್ಡು ಕೊಡ್ತೀವಿ, ಉಳಿದವರೆಲ್ಲ 2% ದುಡ್ಡು ಕೊಡ್ತಾರೆ. ಉದ್ದಕ್ಕೂ ಯುರೋಪಿನ ಹಿತಾಸಕ್ತಿ ನಾವೇ ರಕ್ಷಿಸಬೇಕು. ನಾವು ನ್ಯಾಟೋ ಇಂದ ಹಿಂದೆ ಬರ್ತೀವಿ, ವಿಶ್ವಸಂಸ್ಥೆಯಿಂದ ವಾಪಸ್ ಬರ್ತೀವಿ, WHO ಇಂದ ವಾಪಸ್ ಬರ್ತೀವಿ. ಅಮೇರಿಕನ್ನರಿಗಾಗಿ ಇನ್ನು ಮುಂದೆ ನಾವು ಯುದ್ಧದಲ್ಲಿ ತೊಡಗೋದಿಲ್ಲ. ಇನ್ಫ್ಯಾಕ್ಟ್ ಏನೇನು ನಮ್ಮ ಫ್ಯಾಕ್ಟ್ರಿ ಅವರೆಲ್ಲ 2000ರಲ್ಲಿ ಜಾಗತೀಕರಣ ಆದಾಗ ಎಲ್ಲ ಫ್ಯಾಕ್ಟ್ರಿಗಳನ್ನು ಚೈನಾಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಬಿಳಿಯ ಕಾರ್ಮಿಕರಿಗೆ ಕೆಲಸವೇ ಇಲ್ದಂಗಾಯ್ತು. ಜಾಗತೀಕರಣದ ವಿರುದ್ಧವಾಗಿ ನಾವು ವಾಪಸ್ ಇಲ್ಲಿ ಫ್ಯಾಕ್ಟ್ರಿಗಳನ್ನ ತರ್ತೀವಿ. ಈ ಥರದ್ದೆಲ್ಲ ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದದ್ದು ಟ್ರಂಪ್. ಹೀಗಾಗಿ ದೀರ್ಘ ಯುದ್ಧಕ್ಕೆ ತೊಡಗುವುದೇ ಅವನು ಕೊಟ್ಟಂತ ಭರವಸೆಗೆ ವಿರುದ್ಧವಾಗಿತ್ತು. ಆದರೆ ಇದು ದೀರ್ಘ ಯುದ್ಧವೇ ಆಯಿತು. ದೀರ್ಘ ಯುದ್ಧ ಆಗಲ್ಲ, 2 ದಿನದಲ್ಲಿ ಯುದ್ಧ ಮುಗಿದೋಗುತ್ತೆ ಅಂತ ಪುಸ್ಲಾಯಿಸ್ಕೊಂಡು ಕರ್ಕೊಂಡ್ಬಂದ್ರು. ಅದರ ಪ್ರಕಾರವೇ ಬಹಳ ನಿಶ್ಚಿತವಾಗಿ. ಯಾಕಂದರೆ ಇರಾನ್ನಲ್ಲೂ ಕೂಡ ನಮಗೆ ಗೊತ್ತಿದೆ ಹಲವಾರು ಭಿನ್ನಾಭಿಪ್ರಾಯಗಳಿದ್ದಾವೆ, ಬೇರೆ ಬೇರೆ ವರ್ಗಗಳಿದ್ದಾವೆ, ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಬೇರೆ ಬೇರೆ ಹಿತಾಸಕ್ತಿಗಳಿದ್ದಾವೆ. ಉದಾಹರಣೆಗೆ 2025ರ 12 ದಿನಗಳ ಯುದ್ಧ ಆದಮೇಲೆ ಸುಮಾರೊಂದು 600 ಜನ ಮೊಸಾದ್ಗಳ ಕಾರ್ಯಾಚರಣೆಯನ್ನು ಅಲ್ಲಿ ತಡೆದಿತ್ತು. ಮೊಸಾದ್ನ ಕಾರ್ಯಕರ್ತರನ್ನ, ಸ್ಪೈಗಳನ್ನು ಹುಡುಕಿದ್ದಾರೆ. ಅದಕ್ಕೆ ಬೇಕಾದಂಥ ಸಾಮಾಜಿಕ ನೆಲೆಗಳು ಕೂಡ ಅವ್ರಿಗಿದ್ದಾವೆ. ಸುಲಭವಾಗಿ ಅವರ ಬೆಂಬಲದಿಂದ ಟಾರ್ಗೆಟ್ ಅವರು ಫಿಕ್ಸ್ ಮಾಡ್ಕೊಳ್ಳೋಕ್ಕಾಯಿತು. ಮೊದಲ 1 ವಾರದಲ್ಲಿ ಸುಮಾರು ಖಮೆನೆಯವರನ್ನು ಒಳಗೊಂಡಂತೆ 150 ದೊಡ್ಡ ಸಣ್ಣ ಯಾರು ಕೀ ನಾಯಕರಿದ್ರು ಅವರೆಲ್ಲರನ್ನೂ ಕೂಡ ಕೊಂದರು. ಖಮೆನೆಯವರನ್ನ ಕೊಂದಾಕಿದ್ದು ಫೆಬ್ರವರಿ 28ಕ್ಕೆ. ಮಾರ್ಚ್ 1ಕ್ಕೆ ಟ್ರಂಪ್ ಭಾಷಣ ಮಾಡಿ ಕರೆ ಕೊಡ್ತಾರೆ, ನಿಮಗೆ ಅಡ್ಡಿಯಾಗಿದ್ದನ್ನು ನಾವು ನಿವಾರಿಸ್ತೀವಿ, ಬಂದು ಅಧಿಕಾರವನ್ನು ವಶಪಡಿಸ್ಕೊಳ್ಳಿ ಇರಾನಿನ ನಾಗರಿಕರೇ, ಇನ್ನು ಮುಂದೆ ಪ್ರಜಾತಂತ್ರ ನಿಮ್ಮದಾಗತ್ತೆ ಅಂತ ಕರೆ ಕೊಟ್ಟರು. ಯಾರೂ ಜನ ಬರಲಿಲ್ಲ. 1 ವಾರದ ಒಳಗಡೆ ಎಷ್ಟೇ ನಾಯಕರನ್ನ, ಸೇನಾಧಿಪತಿಗಳನ್ನ ಕೊಂದರೂ ಕೂಡ ಒಂದೇ ದಿನದಲ್ಲಿ ಅದಕ್ಕೆ ಮರುಭರ್ತಿಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಮರುಯುದ್ಧವನ್ನು ಪ್ರಾರಂಭಿಸಿದೆ. ಇಸ್ರೇಲ್ ಅದರಲ್ಲೂ ವಿಶೇಷವಾಗಿ ಐರನ್ ಡೋಮ್ ಅಂತ ಇದೆ, ಅವ್ರ ಪ್ರಕಾರ ಹೇಳ್ತಾರೆ. ಐರನ್ ಡೋಮ್ ಅಂತಂದ್ರೆ ಅಮೆರಿಕ ಕೊಟ್ಟಂತ ಸೈನಿಕ ರಕ್ಷಣೆ. ಯಾವುದಾದ್ರೂ ಕ್ಷಿಪಣಿ ಬಂತು ಅಂತಂದ್ರೆ ದೂರದಿಂದಲೇ ಅದೆಲ್ಲಿಂದ ಬರುತ್ತೆ ಅಂತ ಗೊತ್ತಾಗುತ್ತೆ, ಇದು ಹೋಗ್ಬಿಟ್ಟು ಆ ಕ್ಷಿಪಣಿಯನ್ನ ನಾಶ ಮಾಡಿ ಬರುತ್ತೆ. ಬಬ್ರುವಾಹನ ಪಿಕ್ಚರ್ನ ನಾವು ಅವೆಲ್ಲ ನೋಡಿದ್ವಿ. ಅರ್ಜುನ ಒಂದು ಬಾಣ ಹೊಡ್ತಾನೆ, ಬಬ್ರುವಾಹನ ಒಂದು ಬಾಣ ಹೊಡ್ತಾನೆ, ಆಕಾಶದಲ್ಲಿ ಅವೆರಡು ಅದೇ ಥರ ಆಗ್ತವೆ ಇವೆಲ್ಲವೂ ಕೂಡ. ಸೊ ಐರನ್ ಡೋಮ್ನ ರಕ್ಷಣೆ ಯಾರು ಪಡೆದಿದ್ದಾರೋ ಆ ರಕ್ಷಣೆ ಅಭೇದ್ಯವಾದದ್ದು. ಇಸ್ರೇಲ್ ಅಭೇದ್ಯವಾದದ್ದು ಅಂತ ಅಂದ್ಬಿಟ್ಟು ಏನೆಲ್ಲ ಭ್ರಮೆಗಳಿತ್ತು, ಆ ಅಭೇದ್ಯ ಅನ್ನೋ ಪರಿಕಲ್ಪನೆಯನ್ನೇ ನಾಶ ಮಾಡುವ ರೀತಿಯಲ್ಲಿ ನಿಖರವಾಗಿ, ನಿರ್ದಿಷ್ಟವಾಗಿ 2000ರಿಂದ 3000 ಕಿಲೋಮೀಟರ್ ದೂರ ಹಾರಿ ಕ್ಷಿಪಣಿ ಅವರ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ನ ಕೊಂದಂತೆ ನಾಶ ಇಸ್ರೇಲ್. ಪಕ್ಕದಲ್ಲಿ ಈ ಕಡೆ ಏನು 6 ಗಲ್ಫ್ ದೇಶಗಳಿದ್ವು, ಬಹ್ರೈನ್ ಇರ್ಬೋದು, UAE ಇರ್ಬೋದು, ಕತಾರ್ ಇರ್ಬೋದು. ಬಹ್ರೈನ್ನಲ್ಲಿ ಅವರ ಸೆಂಟ್ರಲ್ ಕಮಾಂಡ್ನ ಪ್ರಧಾನವಾದ ಕಚೇರಿ ಇದೆ, ಮೂಲ ನೆಲೆ ಇರುವುದು ಬಹ್ರೈನ್ನಲ್ಲಿ. UAEನಲ್ಲಿ ಇಂಥ ಕಡೆನೂ ಕೂಡ ನೇರವಾಗಿ ಗುರಿ ಇಟ್ಟು ಅಮೆರಿಕದ ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಶುರು ಮಾಡಿ. ಈ ರೀತಿ ಶಕ್ತಿ ಸಾಮರ್ಥ್ಯ ಇರಾನ್ಗಿದೆ ಅನ್ನೋದನ್ನು ಇವರು ಕನಸು ಮನಸ್ಸಲ್ಲೂ ನೆನೆಸಿದರು. ಎರಡನೇದಾಗಿ 1 ವಾರದ ನಂತರದಲ್ಲಿ ಅತಿ ಮುಖ್ಯವಾಗಿ ಪ್ರತಿ ರಾತ್ರಿ ಇರಾನಿನ ಸರ್ಕಾರದ ಪರವಾಗಿ, ಯುದ್ಧದ ವಿರುದ್ಧವಾಗಿ 1000 ಲಕ್ಷ ಸಂಖ್ಯೆಯಲ್ಲಿ ಇರಾನಿನ ಎಲ್ಲ ನಗರಗಳಲ್ಲೂ ಕೂಡ ಪ್ರತಿ ರಾತ್ರಿ ಜನ ಸೇರಿ ಅಮೆರಿಕದ ಇಸ್ರೇಲ್ ವಿರುದ್ಧ ಜನ ಬಂದಾಗೋದಕ್ಕೆ, ಹೋರಾಟ ಮಾಡೋದಕ್ಕೆ ಶುರು ಮಾಡಿ. ಕೇವಲ 2 ತಿಂಗಳ ಹಿಂದೆ ಜನವರಿನಲ್ಲಿ, ಅಂದರೆ ಫೆಬ್ರವರಿ 28ಕ್ಕೆ ಮುಂಚೆ ಜನವರಿನಲ್ಲಿ ಕುಸಿಯುತ್ತಿರುವ ಆರ್ಥಿಕತೆ ಮತ್ತು ಹೆಚ್ಚುತ್ತಿರುವ ಬಡತನದ ವಿರುದ್ಧ ಇದೇ ಇರಾನಿನ ನಾಗರಿಕರು ಸರ್ಕಾರದ ವಿರುದ್ಧ ದೊಡ್ಡ ದಂಗೆಗಳನ್ನು ಮಾಡಿದರು, ಹೋರಾಟಗಳನ್ನು ಮಾಡಿದರು. ಆ ಹೋರಾಟವನ್ನು ಕೂಡ ಬಳಸಿಕೊಂಡು ಅದನ್ನೊಂದು ದಂಗೆಯ ರೂಪದಲ್ಲಿ ಪರಿವರ್ತನೆ ಮಾಡುವುದಕ್ಕೆ ಮೊಸಾದ್ ಕೂಡ ಪ್ರಯತ್ನ ಮಾಡಿತ್ತು. ಆದರೆ ಸರ್ಕಾರದ ಬಗ್ಗೆ ಒಂದು ಅಸಮಾಧಾನ ಇತ್ತು. ಆದರೆ ಅಮೆರಿಕ ಏನು ಮಾಡಿತು, ಇದನ್ನು ಇನ್ಫ್ಯಾಕ್ಟ್ ಅಮೆರಿಕದ ಇಂಟೆಲಿಜೆನ್ಸ್ನವರು ಹೇಳೋದೇನಪ್ಪ ಅಂದರೆ,
ಇರಾನಿನ ಸರ್ಕಾರದ ಬಗ್ಗೆ, ಇರಾನಿನ ಜನರಿಗೆ ಇದ್ದ ಅಸಮಾಧಾನವನ್ನು ಅಮೆರಿಕದ ದಾಳಿ ಇಲ್ಲವಾಗಿಸಿತು. ಈಗ ಎಲ್ಲರೂ ಏನು ಮಾಡಿದ್ರು, ರ್ಯಾಲಿಯಿಂಗ್ ಅರೌಂಡ್ ದ ಫ್ಲಾಗ್. ಇರಾನಿನ ಸರ್ಕಾರದ ಜೊತೆ ಗಟ್ಟಿಯಾಗಿ ನಿಂತು ಅಮೆರಿಕವನ್ನು ಸೋಲಿಸುವುದು ತುರ್ತು ಕರ್ತವ್ಯ, ಮಿಕ್ಕಿದ್ದೆಲ್ಲ ಸೆಕೆಂಡ್. ಹೀಗಾಗಿ ಇಡೀ ಜನ ಇರಾನಿನ ಸರ್ಕಾರದ ಜೊತೆ ಈ ಯುದ್ಧದ ಪರವಾಗಿ ನಿಂತು. ಇದರ ಜೊತೆಗೆ ಅಷ್ಟೇ ಮುಖ್ಯವಾಗಿ ಇರಾನಿನ ಸಹಾಯಕ್ಕೆ ಬಂದದ್ದು ರಷ್ಯಾ ಮತ್ತು ಚೈನಾ. ರಷ್ಯಾ ಮತ್ತು ಚೈನಾ ಬದಲಾಗುತ್ತಿರುವ ಸಂದರ್ಭದಲ್ಲಿ ರಷ್ಯಾ, ಸೋವಿಯತ್ ರಷ್ಯಾ ಆಗಿದ್ದಂತಹ ರಷ್ಯಾ ಬೇರೆ, ಈಗಿರುವ ರಷ್ಯಾ ಬೇರೆ. ಆದರೆ ಅವರ ಸೈನಿಕ ಶಕ್ತಿ ಸಾಮರ್ಥ್ಯ, ಅಣ್ವಸ್ತ್ರದ ಶಕ್ತಿ ಸಾಮರ್ಥ್ಯ, ಕ್ಷಿಪಣಿ ಶಕ್ತಿ ಸಾಮರ್ಥ್ಯ, ಬೇಹುಗಾರಿಕೆ ಮತ್ತು ಇಂಟೆಲಿಜೆನ್ಸ್ ಸಾಮರ್ಥ್ಯ ಈಗಲೂ ಕೂಡ ಕಿಂಚಿತ್ತೂ ಅಲುಗಾಡಿಲ್ಲ. ಅದರ ಸಂಪೂರ್ಣ ಸಹಕಾರವನ್ನು ಹಂಗೆ ನೋಡೋದಾದರೆ ಇರಾನಿನ ನಾಗರಿಕ ಅಣುಶಕ್ತಿ ಪ್ರಾಜೆಕ್ಟ್ಗೆ ಈಗಲೂ ಕೂಡ ಸುಮಾರು ಒಂದು 500 ಜನ ರಷ್ಯಾದ ವಿಜ್ಞಾನಿಗಳು ಅಲ್ಲಿ ಕೆಲಸ ಮಾಡ್ತಾರೆ. ಇರಾನ್ ಅವರು ಸಹಕಾರ ಮಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಈ ಇಡೀ ಸಂದರ್ಭದಲ್ಲಿ ಬದಲಾಗುತ್ತಿದ್ದಂಥ ಮತ್ತು ತಣ್ಣಗೆ ತನ್ನದೇ ಪ್ರಭಾವವನ್ನು ಸೃಷ್ಟಿ ಮಾಡಿ ಅಮೆರಿಕಾಗೆ ಪೈಪೋಟಿಯಾಗಿ ಬೆಳೆದಂಥ ಒಂದು ದೇಶ ಅಂದರೆ ಚೈನಾ. ಈ ಇಡೀ ಇದರಲ್ಲಿ ಚೈನಾ ಬಗ್ಗೆ, ಚೈನಾವನ್ನು ನೋಡೋದಾದರೆ ಅದರ ಆ ಕಥೆನೂ ಭಾಳ ಆಸಕ್ತಿದಾಯಕವಾಗಿದೆ. 1976 ತನಕ ಮಾವೋನ ನೇತೃತ್ವದಲ್ಲಿ ಚೈನಾ ಇತ್ತು. 1978ರಲ್ಲಿ ಡೆಂಗ್ ಶಾಪಿಂಗ್ ಅಂತೇಳಿ ಅಲ್ಲಿ ರಾಷ್ಟ್ರಾಧ್ಯಕ್ಷರಾದರು. ಅವರು ಬಂದು ಇಡೀ ಸಮಾಜವಾದಿಯಾಗಿದ್ದಾಗ ಚೈನಾ ಜಮೀನನ್ನು ಹಂಚಿ, ಶಿಕ್ಷಣವನ್ನು ಸಾರ್ವತ್ರೀಕರಣ ಮಾಡಿ, ಆರೋಗ್ಯವನ್ನು ಎಲ್ಲರಿಗೂ ಸುಲಭವಾಗಿ ಹಂಚೋ ಥರ ಮಾಡಿ ಒಂದು ಆರೋಗ್ಯಕರವಾದಂಥ ದೇಶವನ್ನು ಕಟ್ಟಿ ನಿರ್ಮಾಣ ಮಾಡಿ ನಿಂತಿತ್ತು. 1979ರಲ್ಲಿ ಡೆಂಗ್ ಶಾಪಿಂಗ್ ಬಂದಾದ ಮೇಲೆ ಇದರ ಆಧಾರದಲ್ಲಿ ಅದು ಒಂದು ಬಗೆಯ ಬಂಡವಾಳಶಾಹಿ ಮಾರುಕಟ್ಟೆಯನ್ನು ಕಟ್ಟುವುದಕ್ಕೆ ಶುರು ಮಾಡಿತು. ಆದರೆ ಕಮ್ಯುನಿಸ್ಟ್ ಪಾರ್ಟಿಯ ನೇತೃತ್ವದಲ್ಲೇ ಸೀಮಿತವಾಗಿ ಮಾರುಕಟ್ಟೆ ಸಮಾಜವಾದವನ್ನು ಕಟ್ತೀವಿ ಅಂತೇಳಿ ಫ್ಯಾಕ್ಟ್ರಿಗಳು ಬಂದು ಅಲ್ಲಿ ಫ್ಯಾಕ್ಟ್ರಿಗಳನ್ನು ಹಾಕುವುದಕ್ಕೆ ದೇಶಕ್ಕೆ ಆಹ್ವಾನ ಮಾಡಿದ್ರು. ವಿಶೇಷವಾಗಿ 90ರ ನಂತರ, 90ರಲ್ಲಿ ಭಾರತದ GDP ಹಾಗೂ ಚೈನಾದ GDP ಎರಡೂ ಒಂದೇ. ಚೈನಾದ ಜನಸಂಖ್ಯೆ ಭಾರತದ ಜನಸಂಖ್ಯೆಗಿಂತ ಜಾಸ್ತಿ ಆಗ ನಾವು ಹಂಗೆ ಹೋಲಿಸೋದಾದ್ರೆ. ಆದರೆ 90ರ ನಂತರ ಚೈನಾ ದೊಡ್ಡ ಮಟ್ಟದಲ್ಲಿ ಪ್ರಪಂಚದ ಫ್ಯಾಕ್ಟ್ರಿ ಆಯಿತು, ಪ್ರಪಂಚದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಯಿತು. ಇಡೀ ಅಮೇರಿಕಾ ಹಂಗೆ ನೋಡೋದಾದ್ರೆ ಚೈನಾದ ದೊಡ್ಡ ರೀತಿಯಾದಂಥ ಇಂಡಸ್ಟ್ರಿ ಗಟ್ಟಿಯಾಗಿ ಬೆಳುವುದಕ್ಕೆ ಪರೋಕ್ಷವಾಗಿ ಅಮೆರಿಕನೇ ಕಾರಣ ಆಯಿತು. ಜಾಗತೀಕರಣದ ಭಾಗವಾಗಿ ಕಡಿಮೆ ರೇಟಲ್ಲಿ, ಯಾವುದೇ ಬಗೆಯ ಕಾನೂನಿನ ತೊಂದರೆ ಇಲ್ಲದೆ, ಯಾವುದೇ ಬಗೆಯ ಲೇಬರ್ಗಳ ತೊಂದರೆ ಇಲ್ಲದೆ ಹೆಚ್ಚಿಗೆ ಲಾಭವನ್ನು ಪಡೆಯುವ ಹಾಗೂ ಕುಶಲಕರ್ಮಿ ನೌಕರರಿರುವಂತಹ ಜಾಗವನ್ನು ಕಂಡಂಥವರು ಅಮೆರಿಕದ ದೊಡ್ಡ ಇನ್ವೆಸ್ಟ್ಮೆಂಟ್ಗೂ ಶುರುವಾಯಿತು. ಫ್ಯಾಕ್ಟ್ರಿಗಳೆಲ್ಲ ಸೇರ್ಕೊಂಡು ಚೈನಾದಲ್ಲಿ ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಯಿತು. ಇನ್ಫ್ಯಾಕ್ಟ್ ಇವತ್ತು ನಾವೆಲ್ಲ ಹಾಗೆಲ್ಲ ಏನು ಮಾತಾಡ್ತೀವಿ, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಸ್, EPZ ಕರಿತೀವಿ. ಫಸ್ಟ್ EPZ ಬಂದಿದ್ದು ಚೈನಾದಲ್ಲಿ. ಸೊ ಚೈನಾ ನಿಧಾನಕ್ಕೆ ಬೃಹತ್ತಾದಂಥ ಒಂದು ಫ್ಯಾಕ್ಟ್ರಿ, ಜಗತ್ತಿನ ಫ್ಯಾಕ್ಟ್ರಿಯಾಗಿ ಬೆಳಕಾಗ್ತಾ ಇತ್ತು. ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆಯುವುದಕ್ಕೆ ಕೂಡ ಶುರುವಾಯಿತು. ಚೈನಾ ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಯಾವ ದೇಶದ ಮೇಲೂ ಯುದ್ಧಕ್ಕೆ ಹೋಗಲಿಲ್ಲ. ತನ್ನ ದೇಶವನ್ನು ಬೃಹತ್ತಾದಂಥ ಜಗತ್ತಿನ ಫ್ಯಾಕ್ಟ್ರಿಯಾಗಿ ಬೆಳೆಸ್ತು. ಅದರಿಂದ ಬಂದಂಥ ಎಲ್ಲ ಲಾಭವನ್ನು ಕೂಡ ತನ್ನ ಪ್ರಭುತ್ವವನ್ನು ಮತ್ತು ಹಾಗೂ ಜನರ ಮೇಲೆ ಬಂಡವಾಳವನ್ನು ಹೂಡೋದಕ್ಕೆ ಬೆಳೀತಾ ಶುರು ಮಾಡಿ 2013ರಲ್ಲಿ ಜೆನ್ಪಿ ಈಗಿನ ಅಧ್ಯಕ್ಷ ಅಧಿಕಾರಕ್ಕೆ ಬಂದಾದ ಮೇಲೆ ಅವರು ಇಡೀ ಜಗತ್ತಿನಲ್ಲಿ ಒಂದು ಸಾಫ್ಟ್ ಪವರ್ ಆಗಿ ಬೆಳೆಯೋದಕ್ಕೆ ಶುರು ಮಾಡಿದರು. ನಿಮ್ಮಲ್ಲಿ ಹಲವರು ಗೊತ್ತಿರ್ಬೋದು, 2014ಕ್ಕೆ ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಅಂತ ಶುರು ಮಾಡಿದರು. ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಅಂದರೆ ಪೂರ್ವ ಚೈನಾದಿಂದ ಹಿಡಿದು ಪಶ್ಚಿಮ ಯುರೋಪಿನ ತನಕ ಹಡಗು ಮಾರ್ಗ, ರಸ್ತೆ ಮಾರ್ಗ, ಓಲ್ಡ್ ಸಿಲ್ಕ್ ರೂಟ್ಸ್ ಅಂತ ಕರೀತಾರೆ. ಅವೆಲ್ಲವನ್ನೂ ಕೂಡ ಹಡಗು ಕಟ್ಟೆಗಳನ್ನು ಕಟ್ಟೋದು, ಬಡ ರಾಷ್ಟ್ರಗಳಲ್ಲಿ ಇವರೇ ಇನ್ವೆಸ್ಟ್ಮೆಂಟ್ ಮಾಡೋದು, ಇವರೇ ಬಂದರುಗಳನ್ನು ಕಟ್ಟುವುದು, ಇಡೀ ಈಸ್ಟರ್ನ್ ಚೈನಾದಿಂದ ಹಿಡಿದು ವೆಸ್ಟರ್ನ್ ಯುರೋಪ್ ತನಕ ಇರುವಂತಹ ಎಲ್ಲ, ಈಗ ಲ್ಯಾಟಿನ್ ಅಮೆರಿಕಾದಲ್ಲೂ ಕೂಡ, ಉದಾಹರಣೆ ಪನಾಮಾ ಕಾಲುವೆಯಲ್ಲೂ ಕೂಡ ಇವತ್ತು ಅವ್ರದ್ದು ಹೂಡಿಕೆಗಳಿದ್ದಾವೆ. ಸುಮಾರಷ್ಟು ಲ್ಯಾಟಿನ್ ಅಮೆರಿಕಾ ದೇಶದಲ್ಲಿ, ವೆನಿಜುಲಾದಲ್ಲೂ ಕೂಡ ಅವರ ಹೂಡಿಕೆಗಳಿದ್ದಾವೆ. ಹೂಡಿಕೆಗಳನ್ನು ಮಾಡುವುದರ ಮೂಲಕ ಯಾವ ಬಡ ರಾಷ್ಟ್ರಗಳು ತಮ್ಮ ದೇಶದ ಬೆಳವಣಿಗೆಗಳಿಗೆ ಅಡ್ಡಿಯನ್ನು ಕಾಣ್ತಿದ್ವೋ ಚೈನಾ ಅಲ್ಲಿ ಹೂಡಿಕೆಯನ್ನು ಮಾಡಿ ಇಡೀ ಜಗತ್ತನ್ನು ಒಂದು ದೊಡ್ಡ ರೀತಿಯ ವಿಸ್ತರಣೆಯನ್ನು ಮಾಡಿಕೊಳ್ತಾ ಬಂತು. ಇದರಿಂದಾಗಿ ಅವರಿಗೆ ಸುಮಾರಷ್ಟು ಲಾಭವೂ ಬಂತು. ಈಗ ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ಸ್ ಇರ್ಬೋದು, ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಏನು ಕರಿತೀವಿ, ಇವತ್ತೇ ನಾವು EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇವೆಲ್ಲ ಕರಿತೀವಿ. ಅದಕ್ಕೆ ಬೇಕಾಗಿರುವ ಜಗತ್ತಿನ ಮುಂದಿನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು 6 ಪ್ರಮುಖ ಮಿನರಲ್ಸ್ ಮೇಲೆ ನಡೀತದೆ.
6 ಮಿನರಲ್ಸ್ ಮೇಲೆ, ಮೊದಲು ಪೆಟ್ರೋಲ್ ಮೇಲೆ ಅಧಿಕಾರ ಇದ್ದವರು ಯಾರು ಜಗತ್ತನ್ನು ನಿಯಂತ್ರಣ ಮಾಡ್ತಿದ್ರು, ಇವತ್ತು 6 ರೇರ್ ಅರ್ತ್ ಮಿನರಲ್ಸ್, ಅದೇ ಈ ಎಲೆಕ್ಟ್ರಿಕ್ ವೆಹಿಕಲ್, ಬ್ಯಾಟ್ರಿಗೆ ಬೇಕು ಅವೆಲ್ಲವೂ ಕೂಡ, ಅದನ್ನು ಯಾರು ನಿಯಂತ್ರಿಸ್ತಾರೋ ಅವರು ಇಡೀ ಜಗತ್ತನ್ನು ನಿಯಂತ್ರಿಸ್ತಾರೆ. ಆ ನಿಯಂತ್ರಣವನ್ನು ಚೈನಾ ಈಗಾಗಲೇ ಸಾಧಿಸಿದೆ. ತನ್ನ ದೇಶದಲ್ಲಿ ಅದೆಲ್ಲ ಇದೆ ಅಂತಲ್ಲ, ಬೇರೆ ದೇಶದಲ್ಲಿ ಇರೋ ಕಡೆನೂ ಕೂಡ ಅದು ಒಪ್ಪಂದವನ್ನು ಮಾಡ್ಕೊಂಡಿದೆ. ಹೀಗಾಗಿ 1994ರಲ್ಲಿ ಚೈನಾ WTOಗೆ ಬರಬೇಕು ಅಂತಾದಾಗ ಆಫ್ರಿಕಾದ 24 ದೇಶಗಳು ವಿರೋಧಿಸಿದ್ವು. ಇವತ್ತು ಆಫ್ರಿಕಾದ 44 ದೇಶಗಳಲ್ಲಿ 40 ದೇಶಗಳಲ್ಲಿ ಚೈನಾದ ನೇರ ಹೂಡಿಕೆ ಇದೆ ಅಂತಂದ್ರೆ ಅಮೆರಿಕಾದ ಹೂಡಿಕೆಯ ರೀತಿ ಅವ್ರು ಬಂದಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಿರೋದಲ್ಲ, ಮೂಲಭೂತ ಸೌಕರ್ಯಗಳನ್ನ ಮಾಡ್ತಿದ್ದಾರೆ. ಇಡೀ ದಕ್ಷಿಣ ಏಷ್ಯಾದಲ್ಲಿ ಭಾರತ ಒಂದು ಬಿಟ್ರೆ ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ, ಭೂತಾನ್, ಪಾಕಿಸ್ತಾನ ಚೈನಾ ನಡುವೆ ಪಾಕಿಸ್ತಾನ ಚೈನಾ ಎಕನಾಮಿಕ್ ಕಾರಿಡಾರೇ ಇದೆ ನೋಡೋದಾದ್ರೆ. ಇಡೀ ಸೌತ್ ಏಷ್ಯಾದಲ್ಲಿ ಚೈನಾದ ಮೂಲಭೂತ ಸೌಕರ್ಯಗಳ ರಕ್ಷಣಾ ಇಂಡಸ್ಟ್ರಿ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಇಡೀ ಜಗತ್ತಿನ ಮೇಲೆ ಅವ್ರ ಪ್ರಭಾವ ಬೀಳ್ತಾ ಇದೆ. ಇದರ ಮೂಲಕ ಜಗತ್ತಿನ ಮೇಲೆ ಅವರು ಯಾವ ರೀತಿಯ ಪ್ರಭಾವವನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಇವತ್ತು ಬರೀ 20 ವರ್ಷಗಳಲ್ಲಿ 2000 ನಂತರದಲ್ಲಿ ಅಮೇರಿಕ ಇವತ್ತು $40 ಟ್ರಿಲಿಯನ್ ಎಕಾನಮಿ ಆದರೆ ಚೈನಾ $34 ಟ್ರಿಲಿಯನ್ ಎಕಾನಮಿ. ಇದರ ಹತ್ರನೂ ಕೂಡ 3ನೇ ದೇಶ ಇದೆ. ಭಾರತ 3ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳ್ತೀವಿ. ನಮ್ದು ಎಷ್ಟಾಗ್ಬೋದು ಹಬ್ಬಬ್ಬ ಅಂದರೆ $5 ಟ್ರಿಲಿಯನ್, 34ರಲ್ಲಿ 5 ಕೂಡ ಆಗ್ತಿಲ್ಲ. ಈ ಯುದ್ಧ ಎಲ್ಲ ಬಂದ್ಮೇಲೆ 5ಕ್ಕಿಂತ ವಾಪಸ್ ಹೋಗಿದ್ದೀವಿ ನಾವು, 6ನೇ ದೇಶವಾಗಿದ್ದೀವಿ. ಇದು ಅಷ್ಟು ಬಲಿಷ್ಠ ರಾಷ್ಟ್ರ ಆಯಿತು. ಅಷ್ಟು ಮಾತ್ರ ಅಲ್ಲದಿರ ಚೈನಾ ತನ್ನ ವ್ಯೂಹಾತ್ಮಕ ಹೂಡಿಕೆಗಳನ್ನು ಬರಲಿರುವ ಸೈನಿಕ ರಂಗದ ಮೇಲೆ, ಇದುವರ ತನಕ ಸೈನ್ಯ ಯುದ್ಧ ಅಂದರೆ ನಮಗೆ ಕಾಣೋದು ಯಾವುದು? ಭೂಸೈನ್ಯ, ನೌಕಾಪಡೆ ಮತ್ತು ಏರ್ಫೋರ್ಸ್. ಇನ್ನು ಯುದ್ಧಗಳು ಹಂಗೆ ನಡೆಯೋದು. ಯುದ್ಧಗಳು ಸೈಬರ್ ವಾರ್ಫೇರ್ ಆಗಿರುತ್ತೆ, ಡಿಜಿಟಲ್ ವಾರ್ಫೇರ್ ಆಗಿರುತ್ತೆ ಮತ್ತು ಸ್ಯಾಟಲೈಟ್ ವಾರ್ಫೇರ್ಗಳಾಗಿರ್ತವೆ. ಚೈನಾ ಸಂಪೂರ್ಣವಾಗಿ ಅದರಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು. ಯಾವ ಬಗೆಯ ಹೂಡಿಕೆ ಮಾಡ್ತು ಅಂತಂದರೆ 2025 ಸೆಪ್ಟೆಂಬರ್ನಲ್ಲಿ ಅವ್ರದ್ದು PLA ಅಂತ ಇದೆ, ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತ, ಅದರ ದಿನವನ್ನು ಆಚರಣೆ ಮಾಡಿದಾಗ 10,000 ರೋಬೋಟ್ಗಳು ಮೆರವಣಿಗೆಯಲ್ಲಿ ಬಂದ್ವಂತು ಸೈನಿಕರು. ಅಂದರೆ ಇನ್ಫ್ಯಾಕ್ಟ್ ಆಪರೇಷನ್ ಸಿಂಧೂರದ್ದು ಕೂಡ ನೀವು ಜ್ಞಾಪಿಸ್ಕೋಬಹುದು. ಆಪರೇಷನ್ ಸಿಂಧೂರ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಯುದ್ಧ. ನಾವು ಮೇ 8ನೇ ತಾರೀಕು ದೊಡ್ಡ ಯುದ್ಧ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಇಡೀ ದೇಶಕ್ಕೆಲ್ಲ ನಾವು ತಮಟೆ ಸಾರಿದ್ವಿ. ಮೇ 9ಕ್ಕೆ ದಿಢೀರನ್ನೇ ಯುದ್ಧ ನಿಲ್ಲಿಸಿದ್ವಿ. ಯಾಕೆ ನಿಲ್ಲಿಸಿದ್ವಿ ಅಂತಂದ್ರೆ 6 ರಫೇಲ್ ಏರ್ ಇನ್ಫ್ಯಾಕ್ಟ್ ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಕರಿತೀವಿ. ಇಲ್ಲಿರುವಂತಹ ಅಮೆರಿಕದ ನೌಕಾನೆಲೆಗೆ ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಕರಿತೀವಿ. ಯಾಕಂದ್ರೆ ಇಂಡಿಯಾ ಮತ್ತು ಅಮೆರಿಕದ ಎರಡೂ ಜಂಟಿ ಹಿತಾಸಕ್ತಿ ಇದೆ ಅಂತ. ಈ ಯುದ್ಧ ನಡೀತಿರ್ಬೇಕಾದ್ರೇನೆ ಅದನ್ನ ಅಮೆರಿಕನ್ ಕಮಾಂಡ್ ಅಂತ, ಪೆಸಿಫಿಕ್ ಕಮಾಂಡ್ ಅಂತ ಇಂಡಿಯಾ ತೆಗೆದ್ರು. ಮಾತೆತ್ತಿದ್ರೆ ಮೋದಿ ಏನ್ ಹೇಳ್ತಿದ್ರು, ಏಷ್ಯಾದಲ್ಲಿ ಪವರ್ ಬಗ್ಗೆ ಮಾತಾಡಬೇಡಿ, ಇಟ್ ಇಸ್ ಎ ಮಲ್ಟಿಪೋಲಾರ್ ಏಷ್ಯಾ ಅಂತ ಮಾತಾಡಬೇಕು ಅಂತ ಹೇಳ್ತಿದ್ರು. ಮಲ್ಟಿಪೋಲಾರ್ ಏಷ್ಯಾ, ಯಾಕಂದ್ರೆ ಏಷ್ಯಾದಲ್ಲಿ ಇರುವುದು ಒಂದೇ ಶಕ್ತ ರಾಷ್ಟ್ರ ಅಲ್ಲ, ಚೈನಾ ಇರ್ಬೋದು, ನಾವು ಶಕ್ತ ರಾಷ್ಟ್ರವೇ, ನಾವು ಪವರ್ನೇ, ಆದ್ರಿಂದ ಮಲ್ಟಿಪೋಲಾರ್ ಅಂತ ಕರಿಬೇಕು ಅಂತ ಹೇಳ್ತಿದ್ರು. ಆದರೆ ಇದೇ ಅಮೆರಿಕ ಏಷ್ಯಾ ಬಿಟ್ಬಿಡಿ G2 ಅಂತ ಇನ್ನು ಮುಂದೆ ಮಾತಾಡ್ತೀವಿ ಅಂತ. G2 ಅಂದರೆ ಜಗತ್ತಿಗೆ ಗ್ರೇಟ್ ಪವರ್ಸ್ ಇಬ್ಬರು ಅಂತ. ಏಷ್ಯಾಗಲ್ಲ, ಜಗತ್ತಿಗೆ. ಯಾರು? ಅಮೆರಿಕ ಮತ್ತು ಚೈನಾ. ಅಂದರೆ ನಮ್ಮನ್ನು ಕ್ಯಾರೆ ಅಂತಿಲ್ಲ ಅವರು, ನಾವು ಅಂಗರಾಜ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ದೀವಿ. ಅವಮಾನಗಳು ಮಾಡ್ತಾರೆ, ಅನ್ಯಾಯಗಳು ಮಾಡ್ತಿದ್ದಾರೆ. ಅನ್ಯಾಯಯುತವಾದಂಥ ಸಂಬಂಧಗಳಲ್ಲಿ ಭಾರತವನ್ನು ಅತ್ಯಂತ ಬಿಕ್ಕಟ್ಟಿಗೆ ಮೋದಿ ಗುರಿ ಮಾಡ್ತೀವಿ. ಇಷ್ಟೆಲ್ಲದರ ನಡುವೆ ಇರಾನ್ ಮತ್ತೆ ಮರಳಿ ನಾವು ನೋಡೋದಾದರೆ ಫೆಬ್ರವರಿ 28ಕ್ಕೆ 150ಕ್ಕೂ ಹೆಚ್ಚು ಜನರನ್ನು ಕೊಂದಾಕಿದ್ರು. ಮುಗಿಲಿಲ್ಲ, ಯುದ್ಧ ಮುಂದುವರಿಯಿತು. ಒಂದೇ ವಾರದಲ್ಲಿ ಮರುಯುದ್ಧ ಮಾಡುವುದಕ್ಕೆ ಶುರು ಮಾಡಿದ್ರು. ಎಷ್ಟು ನಿಶಿತವಾಗಿ ಗಲ್ಫ್ ದೇಶಗಳಲ್ಲಿರುವಂತಹ ತೈಲ ಕೇಂದ್ರಗಳ ಮೇಲೆ ಬಾಂಬುಗಳು ಬಿದ್ದವು ಅಂತಂದರೆ ಇದನ್ನ ಈಗಲೂ ಕೂಡ ಚೇತರಿಸ್ಕೊಳ್ಳೋಕ್ಕಾಗ್ತಿಲ್ಲ. ಪ್ರೈವೇಟ್ ಸ್ಯಾಟಲೈಟ್ಗಳು ಅಮೇರಿಕಾದ ನಿಯಂತ್ರಣದಲ್ಲಿರುತ್ತೆ. ಅವರು ಕನಿಷ್ಠ 1 ತಿಂಗಳ ಕಾಲ ನಿಜವಾದಂಥ ವರದಿ ಕೊಡಬಾರದು ಅಂತ ಒಪ್ಪಂದ ಇದೆ. ಅದಾದ ಮೇಲೆ ಬರ್ತಿರೋ 1 ತಿಂಗಳ ನಂತರ ಅವರು ಕೊಡ್ತಿರೋ ಫೋಟೋಗ್ರಾಫ್ಗಳನ್ನ ನೋಡಿದ್ರೆ ನೌಕಾ ನೆಲೆಗಳು ಧ್ವಂಸ ಆಗಿದೆ, ಅಮೇರಿಕಾದ ನೆಲೆಗಳು ಧ್ವಂಸ ಆಗಿದ್ದವು. ಇದೆಲ್ಲದಕ್ಕೂ ಕಾರಣವಾಗಿದ್ದು ನೇರವಾಗಿ ಚೈನಾ ಇರಾನ್ಗೆ ಕೊಟ್ಟಂಥ ಸಹಾಯ. ಇನ್ಫ್ಯಾಕ್ಟ್ ಇರಾನ್ ಘೋಷಣೆ ಮಾಡಿದೆ, 60 ಟಾರ್ಗೆಟ್ಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಗಲ್ಫ್ ದೇಶಗಳಲ್ಲಿ ಈಗಿರೋದು ಬರೀ ತೈಲ ಮಾತ್ರ ಅಲ್ಲ,
ನಿಮ್ಮ ಅಮೆಜಾನ್ ಇರ್ಬೋದು, ಗೂಗಲ್ ಇರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಸಾಫ್ಟ್ವೇರ್ ದೈತ್ಯಗಳು ಯಾರಿದ್ದಾರೆ ಅವರ ಪ್ರಧಾನ ಕಚೇರಿಗಳು ಮತ್ತು ಅದೆಲ್ಲ ಜಾಗತಿಕ ಕಾರ್ಯನಿರ್ವಹಣೆ ಮಾಡುವಂತಹ ಕೇಂದ್ರಗಳಲ್ಲಿದೆ. ಅಲ್ಲಿ ಬಾಂಬ್ ಬಿತ್ತು ಅಂತಂದರೆ ತುಂಬ ದೊಡ್ಡ ಎಡವಟ್ಟಾಗ್ತದೆ. ಅಷ್ಟು ಮಾತ್ರ ಅಲ್ದಿರ, ಒಂದು ಕಡೆ ಜನರ ಅತಿ ದೊಡ್ಡ ಬೆಂಬಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಚೈನಾ ಬೆಂಬಲ, ಜೊತೆಗೆ ಅವ್ರಿಗೆ ಅನುಕೂಲಕ್ಕೆ ಬಂದದ್ದು ಸ್ಟ್ರೈಟ್ ಆಫ್ ಹಾರ್ಮುಜ್. ಮೊದಲು ಇದನ್ನು ಯಾರು ಯೋಚನೆ ಮಾಡಿರಲಿಲ್ಲ, ಬಹುಶಃ ಅವರು ಯೋಚನೆ ಮಾಡಿರಲಿಲ್ಲ ಅನಿಸುತ್ತೆ. ಇಡೀ ಜಗತ್ತಿನ 20% ತೈಲ ಮತ್ತು ಅನಿಲ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ಹಾದು. ಅದನ್ನು ಕುತ್ತಿಗೆ, ಅದು ಕುತ್ತಿಗೆ ಥರನೇ ಇದೆ, ಕುತ್ತಿಗೆ ನಿಂಗೆ ಹಿಡ್ಕೋಬೋದು, ಆ ಥರ ಇದೆ. ಅಲ್ಲಿ ಇವರು ಕುತ್ತಿಗೆನ ಹಿಡಿದು, ಕನ್ನಡದಲ್ಲಿ ಗಾದೆ ಇದೆ, ಮೂಗಿಡಿದ್ರೆ ಬಾಯಿ ಓಪನ್ ಆಗುತ್ತೆ ಅಂತ. ಮೂಗಿಡಿದ್ರು, ಇಡೀ ಜಗತ್ತಿನ ಬಾಯಿ ಓಪನ್ ಆಯಿತು, ಯುದ್ಧ ನಿಲ್ಲಿಸಿ ಇಟ್ಕೊಳ್ಳೋಕೆ ಶುರು ಮಾಡಿದ್ರು. ಯಾವಾಗ ತೈಲ ಸಾಗಾಟ ನಿಲ್ತು, ತೈಲದ ಬೆಲೆ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಜಾಸ್ತಿ ಆಗ್ತಿದೆ. ಬರೀ ತೈಲ ಅಲ್ಲ, ಅಲ್ಲಿಂದ ನ್ಯಾಫ್ತಾ ಇತ್ಯಾದಿಗಳು ಬರಬೇಕು, ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗಂತೂ ಭಾರತದಲ್ಲಿ ಎಲ್ಲಿನೋ ಎಫೆಕ್ಟಿಂದ ಮಳೆ ಬರ್ತಾ ಇಲ್ಲ, ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಿದೆ, ತೈಲದ ಬೆಲೆ ಜಾಸ್ತಿ ಆಗ್ತಿದೆ, ಹಣದುಬ್ಬರ ಜಾಸ್ತಿ ಆಗ್ತಿದೆ. ಈ ಯುದ್ಧದಲ್ಲಿ ಇಲ್ಲ ಅಂತಂದರೆ ಭಾರತದ ಆರ್ಥಿಕತೆಯೇ ಕೊಲಾಪ್ಸ್ ಆಗುತ್ತೆ. ಇಡೀ ಭಾರತದ ಆರ್ಥಿಕತೆ ಅಲ್ಲ, ಇಡೀ ದಕ್ಷಿಣ ಏಷ್ಯಾದ ಆರ್ಥಿಕತೆ, ಜಪಾನ್ನ ಆರ್ಥಿಕತೆ ಕೂಡ ಕೊಲಾಪ್ಸ್ ಆಗುವ ಹಂತಕ್ಕೆ ಬಂದಿದೆ. ಇದರ ಪರಿಣಾಮ ಅಮೆರಿಕಾಗೂ ಆಗುತ್ತೆ. ಯಾಕಂದ್ರೆ ಅಮೆರಿಕನೂ ಕೂಡ ಪ್ರಧಾನವಾಗಿ ಎಕ್ಸ್ಪೋರ್ಟ್ ಮಾರ್ಕೆಟ್ ಮೇಲೆ ಆಧಾರ ಪಟ್ಟಿರೋದು. ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದ್ರೆ ಕೊಂಡ್ಕೊಳ್ಳೋಕೆ ಜನ ಬೇಕು, ದೇಶಗಳ ಹತ್ರ ಕೊಂಡ್ಕೊಳ್ಳೋ ಶಕ್ತಿ ಇರಬೇಕು. ದೇಶಗಳ ಹತ್ರ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಅಮೆರಿಕನೂ ಹಣದುಬ್ಬರ ಜಾಸ್ತಿ ಆಗುತ್ತೆ. ಫಸ್ಟ್ ಟೈಮ್ ಕಳೆದ 40 ವರ್ಷದಲ್ಲಿ ಅಲ್ಲಿ ಹಣದುಬ್ಬರ 4.2% ತಲುಪಿದೆ. 4ರಷ್ಟು ಹಣದುಬ್ಬರ ದಾಟ್ತು ಅಂದರೆ ಅಧ್ಯಕ್ಷ ಮತ್ತೆ ಆಯ್ಕೆ ಆಗುವುದು ಬಹಳ ಕಷ್ಟ ಇವತ್ತಿನ ಪರಿಸ್ಥಿತಿ. ಅದಕ್ಕೆ ಏನು ಮಾಡ್ತಾನೆ ಟ್ರಂಪು, ನೀವು ಬೇಕಾದ್ರೆ ಗಮನಿಸಿ ನೋಡ್ರಿ, ಶುಕ್ರವಾರ ಸಂಜೆ ಯುದ್ಧ ಘೋಷಣೆ ಮಾಡ್ತಾರೆ. ಹೊಂದಾಕ್ಬಿಡ್ತೀನಿ, ನಿರ್ನಾಮ ಮಾಡಿಬಿಡ್ತೀನಿ. ಇನ್ನು ಇರಾನ್ ಹೇಳ ಹೆಸರಿನಾಗತ್ತೆ, ಶುಕ್ರವಾರ ಸಂಜೆ ಹೇಳ್ತಾನೆ. ಸೋಮವಾರ ಬೆಳಿಗ್ಗೆ ಇಲ್ಲ, ಸಂಧಾನ ಒಪ್ಪಂದವನ್ನು ನಾವು ಪ್ರಾರಂಭಿಸಿದ್ದೀವಿ, ಆದಷ್ಟು ಬೇಗ ಎಲ್ಲವೂ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿಕೆ ಕೊಡ್ತಾರೆ. ಯಾಕೆ ಅಂದರೆ ಸ್ಟಾಕ್ ಮಾರ್ಕೆಟು ಬಹಳ ಮುಖ್ಯ. ಸ್ಟಾಕ್ ಮಾರ್ಕೆಟು ಮುಚ್ಚೋದು ಶುಕ್ರವಾರ ಸಂಜೆ, ಓಪನ್ ಆಗೋದು ಸೋಮವಾರ ಬೆಳಿಗ್ಗೆ. ಸೊ ಇವ್ರ ಯುದ್ಧ 2 ದಿವಸ ನಡೆಯುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೋಮವಾರದಿಂದ ಮತ್ತೆ ತೈಲ ಬೆಲೆ ಇಳಿಲಿಲ್ಲ ಅಂತಂದರೆ ಇಡೀ ಜಗತ್ತಿನ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಇವ್ರನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಇದು ಕೂಡ ಒಂದು ದೊಡ್ಡ ಲಿವರೇಜ್ ಆಗಿ ಇರಾನ್ನ ಸಹಾಯಕ್ಕೆ ಬಂತು. ಇವೆಲ್ಲವನ್ನೂ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ನೀವು ನೋಡಿರ್ಬೋದು, ಭಾಗಶಃ 6 ಸತಿ ಟ್ರಂಪು ಸರ್ವನಾಶ ಆಗೋಯ್ತು, ಇರಾನ್ ಸರ್ವನಾಶ ಆಗೋಯ್ತು. ಅಲ್ಲಿ ನಾಯಕತ್ವನೇ ಇಲ್ಲ. ಅಲ್ಲಿಗ ನಾವು ಯಾರ ಜೊತೆ ಮಾತಾಡಬೇಕು? ಅಲ್ಲಿ ನಾಯಕತ್ವನೇ ಇಲ್ಲ, ಸರ್ವನಾಶ ಆಗೋಯ್ತು, ಯುದ್ಧ ಗೆದ್ದುಬಿಟ್ವಿ ಅಂತ 6 ಸತಿ ಘೋಷಣೆ ಮಾಡಿ. ಆ ಥರ ಘೋಷಣೆ ಮಾಡಿದ ನೆಕ್ಸ್ಟ್ ಡೇನೆ ನಾಯಕತ್ವದ ಜೊತೆ ಯುದ್ಧ ಮಾಡೋಕ್ಕೆ ನಾನು ಮಾತುಕತೆಗೆ ಸಿದ್ಧ ಇದ್ದೀನಿ, ಮುಸ್ತಫಾ ಖೊಮೇನಿ ಅವರನ್ನು ಕೂಡ ನಾನು ಮಾತಾಡಬೇಕು ಅಂತ ಬಯಸ್ತೀನಿ. ಆ ಜನ ಎಲ್ಲ ಬಹಳ ಸಜ್ಜನರು, ಬಹಳ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳ್ತೇನೆ. ನೆನ್ನೆ ದೇ ಆರ್ ಸ್ಕಮ್ ಅಂತೇಳಿ, ದುಷ್ಟರು, ಅರಿಷ್ಟರು ಅಂದರೆ ಇದು ಅವರ ಒಳಗಡೆ ಇರುವಂತಹ ಒಂದು ವೈರುಧ್ಯದ ಸಂಖ್ಯೆ. ಪರಿಣಾಮ ಹೆಂಗಾಗಿದೆ, ಅವರೇನು ಅಂದ್ಕೊಂಡ್ರು, ಇಡೀ ಇರಾನಿನ ರಚನೆಯಲ್ಲಿ ಬೇರೆ ಬೇರೆ ಹಿತಾಸಕ್ತಿಗಳ ಜನ ಇದ್ದಾರೆ. ಭಾಗಶಃ ಖಾಮೆನಿನ ವಿರೋಧಿಸುವಂಥ ಬಹಳ ದೊಡ್ಡ ಒಂದು ಗುಂಪಿದೆ. ಆ ಗುಂಪು ಬಂದು ಅಧಿಕಾರ ಇಟ್ಕೊಂಡ್ಬಿಡುತ್ತೆ. ನಾವು ಈ ದಾಳಿಯ ಮೂಲಕ ಈ ಆಡಳಿತದ ಗುಂಪನ್ನು ನಾಶ ಮಾಡಿ ಭಿನ್ನಮತೀಯರ ಗುಂಪನ್ನು ಅಧಿಕಾರಕ್ಕೆ ತರ್ತೀವಿ. ಆ ಮೂಲಕ ಇಸ್ರೇಲ್ನ ವಿರುದ್ಧ ಹೋರಾಟ ಮಾಡ್ತಿರೋ ಹಮಾಸ್ಗೆ, ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳಿಗೂ ಕೂಡ ಶಕ್ತಿ ಕುಂದುತ್ತೆ. ಆ ಮೂಲಕ ನಾವು ಗೆದ್ದುಬಿಡ್ತೀವಿ ಅನ್ಕೊಂಡು. ರಿವರ್ಸ್ ಏನಾಯಿತು? ರಿವರ್ಸು ಇವತ್ತು ಅಮೇರಿಕಾದಲ್ಲಿ ಕಳೆದ 60 ವರ್ಷಗಳೇ ಅತ್ಯಂತ ಪಾಪ್ಯುಲಾರಿಟಿ ಕಡಿಮೆ ಇರುವ ರಾಷ್ಟ್ರಾಧ್ಯಕ್ಷ ಯಾರು ಅಂದರೆ ಇವತ್ತು ಟ್ರಂಪ್, 27%ಕ್ಕೆ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ನಡೆದಂಥ ಒಂದು ಸೆನೆಟ್ನಲ್ಲಿ ನಡೆದಂಥ ವೋಟಿಂಗ್ನಲ್ಲಿ ರಿಪಬ್ಲಿಕನ್ಸೇ ಸುಮಾರಷ್ಟು ಜನ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ವೋಟ್ ಹಾಕಿದ್ದಾರೆ. ಸೊ ಹೀಗಾಗಿ ಇವತ್ತು ಯುದ್ಧ ಮಾಡುವ ಶಕ್ತಿಯ ಮೇಲೆ ಅವರು ಸುಮಾರಷ್ಟು ಕಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಾಗಾ ಬೇಸ್ ಅಂತೇನಿತ್ತು, ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಅವರೇ ಇವ್ರನ್ನ ಅಧಿಕಾರಕ್ಕೆ ತಂದದ್ದು. ಆ ಅಮೇರಿಕಾದ ಮಾಗಾ ಬೇಸ್ನಲ್ಲೂ ದೊಡ್ಡ ಬಿರುಕು ಬಂದಿದೆ. ಟಕ್ಕರ್ ಅಂತಂದ್ಬಿಟ್ಟು ಒಬ್ಬ ಮನುಷ್ಯ ಇದ್ದಾನೆ, ದೊಡ್ಡ ಯೂಟ್ಯೂಬ್ ಚಾನಲ್ ಎಲ್ಲ ನಡೆಸ್ತಾನೆ. ಆತ ಈ ಥರ ದೊಡ್ಡ ಸಪೋರ್ಟರ್ ಆಗಿದ್ದ. ದಿನನಿತ್ಯ ಮೂಲ ಮಾಗಾದ ಜನ ಟ್ರಂಪ್ ಅಮೇರಿಕಾದ ಅತಿ ದೊಡ್ಡ ಕಳಂಕ ಅಂತಂದ್ಬಿಟ್ಟು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಈ ಡಿಸೆಂಬರ್ಗೆ ದ್ವೈವಾರ್ಷಿಕ ಚುನಾವಣೆ ನಡೆಯುತ್ತೆ, ಸೆನೆಟ್ ಕಾಂಗ್ರೆಸ್ಗೆ ನಡೆಯುತ್ತೆ.
ಆ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಸೆನೆಟಲ್ಲಿ ರಿಪಬ್ಲಿಕನ್ಸು ಬಹುಮತದಲ್ಲಿದ್ದಾರೆ. ಆದರೆ ಈ ದ್ವೈವಾರ್ಷಿಕ ಚುನಾವಣೆಯಲ್ಲಿ ಇವರು ಬಹುಮತಕ್ಕೆ ಬರುವುದು ಬಹಳ ಕಷ್ಟ. ಬಹುಮತಕ್ಕೆ ಬರಲಿಲ್ಲ ಅಂತಂದರೆ ಈ ಯುದ್ಧ ಮಾಡುವ ಶಕ್ತಿಯೂ ಕೂಡ ಅಮೆರಿಕಕ್ಕಿರೋದಿಲ್ಲ. ಅದು ಕೂಡ ಇರಾನಿನ ಅಂದಾಜಿನಲ್ಲಿದೆ, ಚೈನಾದ ಅಂದಾಜಿನಲ್ಲಿದೆ, ರಷ್ಯಾದ ಅಂದಾಜಿನಲ್ಲಿದೆ. ಅದರ ಒಳಗಡೆ ಯುದ್ಧ ಮುಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇವರು ತೀವ್ರವಾಗಿ 90 ಕಡೆ ದಾಳಿ ಮಾಡ್ತೀನಿ, ಭಸ್ಮ ಮಾಡಿಬಿಡ್ತೀನಿ ಅಂತ ಶುರು ಮಾಡಿ. ಯಾಕಂದರೆ ಯುದ್ಧ ದೀರ್ಘವಾದಷ್ಟು ಕೂಡ ಟ್ರಂಪ್ನ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ. ಯುದ್ಧ ದೀರ್ಘವಾದಷ್ಟು ಕೂಡ ಇರಾನ್ಗೆ ಶಕ್ತಿ ಜಾಸ್ತಿ ಆಗಿದೆ. ಇದು ಈ ಯುದ್ಧದಲ್ಲಿರುವ ಅಸಲಿ ವೈರು. ಯುದ್ಧ ದೀರ್ಘವಾದಷ್ಟು ಕೂಡ ಇವರು ಸಹಿಸಿಕೊಳ್ಳುವುದಾದರೆ ಇರಾನ್ ಅತಿ ದೊಡ್ಡ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ. ಆದರೆ ಕಳೆದ 45 ವರ್ಷಗಳಲ್ಲಿ ದಿಗ್ಬಂಧನಗಳ ಮೂಲಕವೇ ಅವರು ಬೆಳೆದಿದ್ದಾರೆ. ನಾವು ಊಹಿಸ್ಕೊಳ್ಳೋಣ, ನಾವು ಆ ಪರಿಸ್ಥಿತಿಯಲ್ಲಿದ್ದರೆ ಏನಾಗ್ತಿತ್ತು ಈ ದೇಶದಲ್ಲಿ. 1979ರಿಂದಲೂ ದಿಗ್ಬಂಧನವೇ. ಅದರ ನಡುವೆನೇ ಹೆಂಗೆ ಬದುಕಬೇಕು ಅಂತಂದ್ಬಿಟ್ಟು ಆ ಜನ ಕಲ್ತಿರೋದ್ರಿಂದ ಈ ಯುದ್ಧದ ನೋವುಗಳನ್ನು ನಾವು ಅನುಭವಿಸುತ್ತೇವೆ. ಆದರೆ ಈ ಬಾರಿ ಒನ್ಸ್ ಅಂಡ್ ಫಾರ್ ಆಲ್ ಅಂತಿಮವಾಗಿ ಇನ್ನು ಈ ಯುದ್ಧಗಳು ನಡೆಯುತ್ತವೆ. ಪದೇ ಪದೇ ಒಪ್ಪಂದ ಮಾಡ್ತೀವಿ, ಒಪ್ಪಂದ ಮಾಡಿದ ತಕ್ಷಣ ಯುದ್ಧ ಮಾಡ್ತೀವಿ, ಯುದ್ಧ ನಿಲ್ಲಿಸ್ತೀವಿ, 6 ತಿಂಗಳು ಬಿಟ್ಟು ಮತ್ತೆ ಯುದ್ಧ ಮಾಡ್ತೀವಿ. ಇನ್ನು ಈ ಯುದ್ಧಗಳು ನಡೀಬಾರ್ದು. ಅಂತಿಮವಾದಂಥ ಒಂದು ಸೊಲ್ಯೂಷನ್ ಬರಬೇಕು ಅಂತೇಳಿ ಗಟ್ಟಿಯಾಗಿ ನಿಂತಿದ್ದಾರೆ. 14 ಪಾಯಿಂಟ್ಗಳ ಏನು ಮೆಮೊರಾಂಡಮ್ ಆಯಿತು, ಆ ಮೆಮೊರಾಂಡಮ್ ಈ ಸುದೀರ್ಘ ಕಾಲ ಕುಗ್ಗದೆ ಜಗ್ಗದೆ ಬಗ್ಗದೆ ಹಲವಾರು ಮಾರ್ಗೋಪಾಯಗಳಿಂದ, ಅದರಲ್ಲಿ ಅತಿ ಮುಖ್ಯವಾದದ್ದು ಸರ್ಕಾರದ ಜೊತೆ ಇರಾನಿನ ಜನರು ನಿಂತದ್ದು. ಎರಡನೆಯದು ಸೈನಿಕ ಸಾಮರ್ಥ್ಯಗಳನ್ನು ದೀರ್ಘಕಾಲೀನವಾಗಿ ಅವರು ಮಾಡ್ಕೊಂಡ್ಬಂದದ್ದು ಆ ಸೈನ್ಯ. ಮೂರನೇದಾಗಿ ಅಂತಾರಾಷ್ಟ್ರೀಯ ವಾತಾವರಣ ಇವರಿಗೆ ಪೂರಕವಾಗಿ ರೂಪುಗೊಂಡಿದ್ದು. ಈ 3 ಅಂಶಗಳಿಂದ ಅವರು ನಡ್ಕೊಂಡು ಬಂದಿದ್ದಾರೆ. ಮುಂದಿನ ಯುದ್ಧಗಳಲ್ಲೂ ಕೂಡ ಇದೇ ರೀತಿಯ ಡೈನಮಿಕ್ಸ್ ವರ್ಕ್ ಆಗುತ್ತೆ. ಯಾಕಂದರೆ ಇದನ್ನು ಬಿಟ್ಟು ಟ್ರಂಪ್ಗೆ ಬೇರೆ ಯಾವ ಪರ್ಯಾಯಗಳು ಇಲ್ಲ. 100 ಹೇಳ್ಬೋದು ಆತ, ನಾಳೆ ಬೆಳಗ್ಗೆ ಸರ್ವನಾಶ ಮಾಡಿಬಿಡ್ತೀನಿ ಅಂತ ಹೇಳ್ಬೋದು. ಯಾತಕ್ಕೆ ಇದುವರೆ ತನಕ ಸರ್ವನಾಶ ಮಾಡಿಲ್ಲ? ಅವಕಾಶ ಇತ್ತಲ್ಲ. ಸರ್ವನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇರಾಕನ್ನು ಗೆಲ್ಲಬೇಕೆಂದರೂ ಕೂಡ ಅಂತಿಮವಾಗಿ 4.5 ಲಕ್ಷ ಸೈನ್ಯ ಇರಾಕಿನ ನೆಲದ ಮೇಲೆ ಕಾಲಿಟ್ಟು ನಡೆಯಬೇಕಾಯಿತು. ವಾಯು ದಾಳಿ ನೀವು ಮಾಡುವುದು ಸೀಮಿತವಾದದ್ದು. ಅದಾದ ನಂತರದಲ್ಲಿ ನಿಮ್ಮ ಸೈನ್ಯ ಇರಾನಿನಲ್ಲಿ ಕಾಲಿಟ್ಟು ಅಂದರೆ ಇದು ಬೃಹತ್ತಾದಂಥ ದೇಶ, 8.5 ಕೋಟಿ ಜನಸಂಖ್ಯೆ ಇರುವಂತಹ ದೇಶ. ಅಲ್ಲಿ ನೀವು ಕಾಲಿಟ್ಟು ಬದುಕಕ್ಕಾಗುವುದಿಲ್ಲ. ಅದಕ್ಕೇನೆ ಅವ್ರು ಹೇಳ್ತಾರೆ, ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ನಮ್ಮನ್ನು ಆಕ್ರಮಣ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಯುದ್ಧ ಆ ಅರ್ಥದಲ್ಲಿ ಒಂದು ದುರ್ಬಲ ದೇಶ ಜನಶಕ್ತಿಯನ್ನು ಮತ್ತು ಅಂತಾರಾಷ್ಟ್ರೀಯ ಸಮೀಕರಣವನ್ನು ಸರಿಯಾಗಿ ದುಡಿಸಿಕೊಂಡರೆ ಸ್ವಾಭಿಮಾನದಿಂದ ಹೇಗೆ ಬದುಕಬಹುದು, ಹೇಗೆ ಒಂದು ದೇಶವಾಗಿ ಉಳಿಯಬಹುದು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆ. ಅದರರ್ಥ ಇರಾನ್ ದೇಶದ ಒಳಗಡೆ ಎಲ್ಲವೂ ಚೆನ್ನಾಗಿದೆ ಅಂತಲ್ಲ. ಆದರೆ ಒಂದು ವಸಾಹತುಶಾಹಿ ವಿರೋಧಿ ಸ್ವಾತಂತ್ರ್ಯ ಹೋರಾಟ ಅಂದ್ರೇ ಮೊದಲು ಹೊರಗಿನ ಶತ್ರುವನ್ನು ಹೊರದೋಡಿಸುವುದು. ಆ ಹೊರಗಿನ ಶತ್ರು ಅಮೇರಿಕ ಮತ್ತು ಇಸ್ರೇಲ್ ಆಗಿದೆ. ಇರಾನ್ ಗೆದ್ದರೆ 14 ಪಾಯಿಂಟ್ಗಳ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೂ ಕೂಡ ಅಕಸ್ಮಾತ್ ಜಾರಿಗೆ ಬಂದರೆ ಅದು ಬಹಳ ದೊಡ್ಡ ರೀತಿಯಲ್ಲಿ ಅಮೇರಿಕಾದ ಆಧಿಪತ್ಯವನ್ನು ಅತ್ಯಂತ ದುರ್ಬಲ ಮಾಡುತ್ತೆ. ಯಾಕೆ ಅಂದರೆ ಅದಕ್ಕೊಂದು ಕಾರಣ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜಗತ್ತಿನಲ್ಲಿ ಅತಿ ದೊಡ್ಡ ಸಾಲಗಾರ ದೇಶ ಅಮೇರಿಕ. ಡೆಕ್ಟರ್ ಭಟ್ರಿದ್ದಾರೆ, ಅವರು ಇದ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಅತಿ ದೊಡ್ಡ ಡೆಕ್ಟರ್, ಅಷ್ಟು ದೊಡ್ಡ ಸಾಲಗಾರ ದೇಶ ಆದರೂ ಕೂಡ ಅದು ಯಾತಕ್ಕೆ ಆರ್ಥಿಕವಾಗಿ ಉಳ್ಕೊಂಡಿದೆ ಅಂತಂದರೆ ಪೆಟ್ರೋ ಡಾಲರ್ನ ಕಾರಣ. ಅದೇನೇ ಆದರೂ ಡಾಲರ್ ಮೇಲೆ ನಡೆಯುತ್ತೆ. ತೈಲ ಬೇಕು ಅಂದರೆ ಡಾಲರ್ ಕೊಟ್ಟೆ ಕೊಂಡ್ಕೋಬೇಕು ನಾವು. ಯಾವುದೇ ದೇಶ ವ್ಯವಹಾರ ಮಾಡಬೇಕಂದ್ರೆ ಡಾಲರೇ. ಹೀಗಾಗಿ ಡಾಲರ್ ಬೆಲೆ ಜಾಸ್ತಿ ಆಗುತ್ತೆ. ಆರ್ಥಿಕತೆ ಕುಸಿದ್ರು ಡಾಲರ್ ಬೆಲೆ ಹಾಗೆ ಇರುತ್ತೆ. ಅದರ ಮೇಲೆ ಅಮೆರಿಕ ತನ್ನ ಆರ್ಥಿಕತೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದೆ. ಈ ಇರಾನ್ ಯುದ್ಧದಲ್ಲಿ ಗೆದ್ದರೆ ಬ್ರಿಕ್ಸ್ ಅಂತ ಅಂದ್ಬಿಟ್ಟು ಒಂದಿದೆ. ಇನ್ಫ್ಯಾಕ್ಟ್ ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಈ ದೇಶಗಳು ಸೇರ್ಕೊಂಡು ಫಸ್ಟ್ ಮಾಡಿದ್ದು ರಷ್ಯಾ ಮತ್ತು ಇಂಡಿಯಾ ಮತ್ತು ಚೈನಾ. ಈ 3 ದೇಶಗಳು ಸೇರ್ಕೊಂಡು ಶುರು ಮಾಡಿದ್ರು. ಡಾಲರ್ನ ಆಧಿಪತ್ಯಕ್ಕೆ ಪರ್ಯಾಯವಾಗಿ ಬಡ ದೇಶಗಳು ತಮ್ಮ ದೇಶಗಳ ಕರೆನ್ಸಿನಲ್ಲಿ ವ್ಯವಹಾರ ಮಾಡ್ಕೊಂಡ್ರೆ ಡಾಲರ್ನ ಗುಲಾಮಿತನ ತಪ್ಪುತ್ತೆ ಅಂತೇಳಿ ವ್ಯವಹಾರ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಮೋದಿ ಬಂದ ಮೇಲೆ ಅದಕ್ಕೆ ತಿಲಾಂಜಲಿ ಹಾಕಿದ್ರು. ಇನ್ಫ್ಯಾಕ್ಟ್ ಇರಾನ್ ಜೊತೆ ನಮ್ಮ ತೈಲ ವ್ಯವಹಾರ ನಡೀತಿದ್ದಾಗ ನಾವು ರೂಪಾಯಿನಲ್ಲಿ ಕೊಂಡ್ಕೊತಾ ಇದ್ವಿ,
ಅಕ್ಕಿಯನ್ನು ಮಾರ್ತಿದ್ವಿ, ಪೆಟ್ರೋಲನ್ನು ಕೊಂಡ್ಕೊಳ್ತಾ ಇದ್ವಿ. ನಮ್ಮ ನಡುವೆ ಯಾವುದೇ ರೀತಿ ಶೋಷಕ ವಾಣಿಜ್ಯ ಸಂಬಂಧ ಇರಲಿಲ್ಲ. ನೀವು ಡಾಲರ್ನಲ್ಲಿ ತಗೋತೀವಿ ಅಂತಂದರೆ ಇಂಟರ್ನ್ಯಾಷನಲ್ ಡಾಲರ್ ಬೆಲೆ ಏನಿರುತ್ತೆ ಹಾಗೆ ನಿಮ್ಮ ಶೋಷಣೆ ಆಗುತ್ತೆ. ಬ್ರಿಕ್ಸು ಪರ್ಯಾಯವಾದಂಥ ಒಂದು ಆ ರೀತಿ ಡಾಲರ್ಗೆ ಪರ್ಯಾಯ ವ್ಯವಸ್ಥೆ ಮಾಡುವ ಪ್ರಯತ್ನದಲ್ಲಿತ್ತು. ಮೋದಿ ಸರ್ಕಾರ ಅದನ್ನು ವಿರೋಧಿಸ್ತಾ ಇತ್ತು. ಈಗ ಇರಾನ್ ಹಾಕಿರುವ ಷರತ್ತೇನಪ್ಪ ಅಂದರೆ, ಹರ್ಮೂಜಲ್ಲಿ ಆಯಿಲ್ ಹೋಗಬೇಕು ಅಂತಂದರೆ ನಾವು ಅದಕ್ಕೆ ಇನ್ನು ಮುಂದೆ ಫೈನ್ಗಳನ್ನ ಶುಲ್ಕವನ್ನು ವಿಧಿಸ್ತೀವಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಇರಾನಿನ ತೈಲವನ್ನು ನಾವು ಯುವಾನ್ನಲ್ಲಿ ಮಾರ್ತೀವಿ, ಅಂದರೆ ಚೈನೀಸ್ ಕರೆನ್ಸಿನಲ್ಲಿ ನಾವು ಮಾರ್ತೀವಿ. ಇದು ನಿಧಾನಕ್ಕೆ ಎಲ್ಲ ದೇಶಗಳು ಮಾಡೋದಕ್ಕೆ ಶುರುವಾದರೆ, ಡಾಲರ್ಗೆ ಬದಲು ಯುವಾನ್ ಬರುವುದರ ಬದಲಿಗೆ ಪರಸ್ಪರ ದೇಶಗಳು ತಮ್ಮ ನಡುವಿನ ಕರೆನ್ಸಿನಲ್ಲಿ ವ್ಯವಹಾರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಡಾಲರ್ಗಿರುವ ಕೃತಕವಾದಂಥ ಮೌಲ್ಯ ಕುಸಿಯುತ್ತೆ. ಡಾಲರ್ ಬೆಲೆ ಕುಸಿದ್ರೆ ಅಮೆರಿಕ ಆರ್ಥಿಕತೆ ಕುಸಿಯುತ್ತೆ. ಅಮೆರಿಕದ ಆರ್ಥಿಕತೆ ಕುಸಿದ್ರೆ ಅಮೆರಿಕ ಮಾಡ್ತಿರುವ ಈ ಎಲ್ಲ ಶೋಷಣೆಗಳು ನಿಲ್ಲುತ್ತೆ. ಫಸ್ಟ್ ಅವರು ಇಡೀ ದೇಶಾದ್ಯಂತ ಏನು 800 ಮಿಲಿಟರಿ ಬೇಸ್ಗಳು ಇಟ್ಟಿದ್ದಾರೆ ಅದೆಲ್ಲವನ್ನು ವಾಪಸ್ ತಗೋಬೇಕಾಗುತ್ತೆ. ಅಂದರೆ ಹೊಸ ವಿಶ್ವದ ಸೃಷ್ಟಿಗೆ ಮುನ್ನುಡಿಯೂ ಕೂಡ ಇದಾಗುವ ಸಾಧ್ಯತೆ ಇದೆ. ಸಾಧ್ಯತೆ ಯಾಕಂದರೆ ಜಗತ್ತಿನಲ್ಲಿ ಹಲವಾರು ಇಫ್ಸ್ ಅಂಡ್ ಬಟ್ಸ್ ಮೇಲೆ ನಡೆಯುತ್ತೆ. ಸೊ ಹೀಗಾಗಿ ನಾವು ಇತಿಹಾಸದ ಈ ಕಾಲಘಟ್ಟದಲ್ಲಿ ಯಾವ ಕಡೆ ಇರ್ತೀವಿ? ಮೋದಿ ತನ್ನ ಆಯ್ಕೆಯನ್ನು ಮಾಡ್ಕೊಂಡಾಯ್ತು, ಅವನು ಇಸ್ರೇಲ್ ಕಡೆ ಇದೆ. ನಾವು ಯಾವ ಕಡೆ ಮಾಡ್ಕೊಳ್ತೀವಿ? ಇನ್ಫ್ಯಾಕ್ಟ್ ಅದನ್ನು ಯಾವುದು ಸತ್ಯ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇರಾನ್ ಬಗ್ಗೆ ನಡೆದಿರುವ ಅಪಪ್ರಚಾರ ಏನಿದೆ ಅದು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಒಂದು ನಿಲುವು ತಗೊಳ್ಳೋದಕ್ಕೆ ಅಡ್ಡಿ ಬರುತ್ತೆ. ನಾನು ನಿಮಗೆ ಕೆಲವು ಅಂಕಿಅಂಶಗಳು ಹೇಳ್ತೀನಿ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇಸ್ಲಾಮಿಕ್ ರೆವಲ್ಯೂಷನ್ ಆದ ನಂತರದ ಇರಾನ್ ಹಾಗೂ 91ರ ನಂತರ ನಾವೇನು ನಿಯೋಲಿಬರಲ್ ರಿಫಾರ್ಮ್ಸ್ ಅಂತ ಮಾಡಿದ್ವಿ, ನಂತರದ ಭಾರತ, ಇವೆರಡನ್ನ ನೀವು ಹೋಲಿಸಿ ನೋಡಿದ್ರಿ. ಸಾಮಾಜಿಕವಾಗಿ, ಯಾಕಂದರೆ GDPಯನ್ನು ಬಿಡಿ, GDPನಲ್ಲಿ ಅತಿ ಹೆಚ್ಚು ಇರುವಂತಹ ಅಮೆರಿಕದಲ್ಲಿ ಬಡತನ, ಅನ್ಯಾಯ, ತಾರತಮ್ಯಗಳಾಗಿದ್ದಾವೆ ನಾವು ಗೊತ್ತಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಭಾರತ ಪ್ರಜಾತಂತ್ರ ದೇಶ, ಭಾರತ ಸಿಕ್ಕಾಪಟ್ಟೆ ಲಿಬರಲ್ ದೇಶ, ಇರಾನ್ ಅತ್ಯಂತ ಥಿಯಾಕ್ರೆಟಿಕ್ ದೇಶ, ಅತ್ಯಂತ ಶೋಷಕ ದೇಶ. ಇವೆರಡೂ ನಿಜವಾಗಿದ್ದ ಪಕ್ಷದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಇಂಡಿಯಾ ಮುಂದಿದ್ದು ಇರಾನ್ ಹಿಂದಕ್ಕಿರಬೇಕಾಗಿತ್ತು. ವಾಸ್ತವ ಏನು ಹೇಳುತ್ತೆ, ನಾನು ನಿಮ್ಮ ಮುಂದೆ ಇಡ್ತಿರುವಂಥ ಅಂಕಿಅಂಶಗಳು 2024ರಲ್ಲಿ IMF, ವರ್ಲ್ಡ್ ಬ್ಯಾಂಕ್ ಮತ್ತು UNDP ಈ 3 ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮುಂದಿಟ್ಟಿರುವ ಅಂಕಿಅಂಶ. ಮೊದಲನೇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಅದರಲ್ಲಿ ಪಾವರ್ಟಿ, ಫಿಮೇಲ್ ಲಿಟ್ರಸಿ ಅಂದರೆ ಮಹಿಳೆಯರ ಸಾಕ್ಷರತೆ, ಬಡತನ, ಬಾಣಂತಿಯರ ಆರೋಗ್ಯ ಇತ್ಯಾದಿ ಹಲವಾರು ಅಂಶಗಳು ಸೇರ್ಕೊಂಡಿರುತ್ತೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಸಿಸ್ನಲ್ಲಿ ಇರಾನ್ 0 ಅಂದರೆ 0ಯಿಂದ 1ರ ನಡುವೆ ಮಾರ್ಕಿಂಗ್ ಕೊಡ್ತಾರೆ. ಇರಾನು 0.79 ಸ್ಥಾನವನ್ನು ಪಡೆದಿದೆ. ಭಾರತ 0.68 ಮಾರ್ಕ್ಗಳನ್ನು ಮಾತ್ರ ಪಡೆದಿದೆ. ಸ್ಥಾನ ಏನು? ಹ್ಯೂಮನ್ ಮಾನವಾಭಿವೃದ್ಧಿ ಸೂಚ್ಯಂಕದ ಪಟ್ಟಿನಲ್ಲಿ ಇರಾನ್ 75ನೇ ಸ್ಥಾನದಲ್ಲಿದೆ, ಭಾರತ 130ನೇ ಸ್ಥಾನದಲ್ಲಿದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಷ್ಟು ವರ್ಷಗಳ ಕಾಲ ಒಬ್ಬ ಆರೋಗ್ಯವಂತ ಮನುಷ್ಯ ಬದುಕಬಹುದು ಅಂತಂದರೆ ಭಾರತದಲ್ಲಿ 72 ವರ್ಷ, ಇರಾನ್ನಲ್ಲಿ 78 ವರ್ಷ. 6 ವರ್ಷಗಳ ಗ್ಯಾಪು ಸುಲಭದ ಮಾತಲ್ಲ. ಮೀನ್ ಸ್ಕೂಲಿಂಗ್, ಸರಾಸರಿ ಶಾಲೆ, ಒಬ್ಬ ಯುವಕ 20 ವರ್ಷದ ಯುವಕ ಸರಾಸರಿ ಭಾರತದಲ್ಲಿ ಅಪ್ಪಪ್ಪ ಅಂದರೆ 7 ವರ್ಷ ಮಾತ್ರ ಶಿಕ್ಷಣ ಪಡೆದಿದ್ದರೆ ಇರಾನ್ನಲ್ಲಿ 11 ವರ್ಷ ಶಿಕ್ಷಣ ಪಡೆದಿರ್ತಾರೆ. ಮಾಸ್ ಲಿಟ್ರಸಿ, ಸಾಮೂಹಿಕ ಸಾಕ್ಷರತೆ ಇರಾನ್ನಲ್ಲಿ 100%. ನಾವಿನ್ನೂ ಕೂಡ 100% ಮಾಡುವ ಅತಿ ದೂರದಲ್ಲಿದೆ. ಹಾಗೂ ಮಹಿಳಾ ಸಾಕ್ಷರತೆ ಲಿಟ್ರಸಿನಲ್ಲಿ 100%, ಸ್ಕೂಲಿಂಗ್ನಲ್ಲಿ 89%, ಹಾಗೂ ಯೂನಿವರ್ಸಿಟಿ ಎಜುಕೇಷನ್ನಲ್ಲಿ ಇರಾನ್ನಲ್ಲಿ 59% ಮಹಿಳೆಯರು ಹಾಗೂ ಇಂಡಿಯಾದಲ್ಲಿ ಬರೀ 34% ಮಹಿಳೆಯರು. ಇದರಲ್ಲಿ ಒಂದು ಕೊರತೆ ಇದೆ. ಇರಾನ್ನಲ್ಲಿ ಫೀಮೇಲ್ ಎಂಪ್ಲಾಯ್ಮೆಂಟ್, ಮಹಿಳೆಯರ ಉದ್ಯೋಗ, ಅದರಲ್ಲೂ ಅಡ್ಮಿನಿಸ್ಟ್ರೇಷನ್ನು, ಸೈನ್ಯ, ಪೊಲೀಸು, ಸಾರ್ವಜನಿಕ ಉದ್ಯೋಗಗಳಲ್ಲಿ ಇಷ್ಟೆಲ್ಲದರ ನಡುವೆ ಮಹಿಳೆಯರ ಉದ್ಯೋಗದ ಪ್ರಮಾಣ ಕಡಿಮೆ. ಆದರೆ ಸಾಕ್ಷರತೆ, ಆರೋಗ್ಯ, ವಿದ್ಯೆ, ಕುಡಿಯುವ ನೀರು ಈ ವಿಷಯಗಳನ್ನು ಇಟ್ಕೊಂಡ್ರೆ ನಿಯೋ ಲಿಬರಲ್ ರಿಫಾರ್ಮ್ ಪಡೆದಿರೋ ಇಂಡಿಯಾಗಿಂತ ಬಹಳಷ್ಟು ಮುಂದುವರೆದಿದೆ.
ಇದು ಯಾವುದರ ನಡುವೆ? 45 ವರ್ಷಗಳ ನಿರಂತರ ನಿರ್ಬಂಧದ ನಡುವೆ. ಸಪೋಸ್ ಈ ನಿರ್ಬಂಧಗಳನ್ನ ತೆಗೆದ್ರು ಅಂತ ಇಟ್ಕೊಳ್ಳಿ, ಇರಾನಿನ ತೈಲವನ್ನು ಅವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಕೋಬಹುದು ಅಂತ ಇಟ್ಕೊಳ್ಳಿ. ಅದೇನೂ ಬೇಡ. ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ಒಂದು ನೌಕೆಗೆ ಅವರು $2 ಬಿಲಿಯನ್ ಅಷ್ಟು ಶುಲ್ಕ ಹಾಕಬೇಕು ಅಂತಿದ್ದಾರೆ. $2 ಬಿಲಿಯನ್ ಶುಲ್ಕ ಹಾಕಿದ್ರೆ ವರ್ಷಕ್ಕೆ $32 ಬಿಲಿಯನ್ ಆಗುತ್ತೆ. $32 ಬಿಲಿಯನ್ ಅಷ್ಟು ಹಣ ಇರಾನ್ಗೆ ಸಿಕ್ಕಿದ್ರೆ, ಇರಾನ್ ಮೇಲೆ ಸ್ಯಾಂಕ್ಷನ್ ಎಲ್ಲ ನಿರ್ಮೂಲನೆ ಮಾಡಿದ್ರೆ, ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲನ್ನು ಮೀರಿಸುವಂತಹ ಬೃಹತ್ ಶಕ್ತ ರಾಷ್ಟ್ರವಾಗುತ್ತೆ. ಇರಾನ್ ಮೇಲೆ ಯುದ್ಧ ಮಾಡ್ತಿರುವುದು ಈ ಕಾರಣಕ್ಕೆ, ಇರಾನ್ ಮೇಲೆ ದಿಗ್ಬಂಧನ ವಿಧಿಸ್ತಾ ಇರೋದು ಈ ಕಾರಣಕ್ಕೆ. ಒಂದು ಸಾಮಾಜಿಕ ಅಮೇರಿಕಾದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವ, ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನು ಆಧರಿಸಿರುವಂತಹ ಒಂದು ದೇಶ ಮಧ್ಯಪ್ರಾಚ್ಯದಲ್ಲಿ ಅಮೇರಿಕಾ ವಿರೋಧಿ, ಇಸ್ರೇಲ್ ವಿರೋಧಿ ನಿಲುವಿನಲ್ಲಿ ಶಕ್ತ ರಾಷ್ಟ್ರವಾಗಿ ಬೆಳೆದು ಬಿಟ್ಟರೆ ಬರೀ ಮಧ್ಯಪ್ರಾಚ್ಯದ ರಾಜಕಾರಣ ಅಲ್ಲ, ಇಡೀ ಜಗತ್ತಿನ ರಾಜಕಾರಣ ಅಮೇರಿಕದ ವಿರುದ್ಧವಾಗಿ ಬಡ ರಾಷ್ಟ್ರಗಳ ಪರವಾಗಿ ಬದಲಾಗುತ್ತೆ. ಇದು ಇರಾನ್ ಮೇಲೆ ನಡೀತಿರುವ ಯುದ್ಧದ ಸಾರಾಂಶ. ಹೀಗಾಗಿ ನಾವು ಈ ಕಾಲಘಟ್ಟದಲ್ಲಿ ಸರಿಯಾದಂಥ ಸರಿಯಾದ ನಿಲುವನ್ನು ಆಧರಿಸಿದಂಥ ಯಾರ ಪರ ಇರ್ತೀವಿ ಅನ್ನೋ ನಿಲುವನ್ನು ತೆಗೆದುಕೊಳ್ಳೋ ಅಗತ್ಯ ಇದೆ. ನಮ್ಮನ್ನು ಆಳುವ ಜನ, ಅದರಲ್ಲೂ ವಿಶೇಷವಾಗಿ ಮೋದಿ ಸರ್ಕಾರ ನಮ್ಮನ್ನು ಜಗತ್ತಿನಲ್ಲಿ ಏಕಾಂಗಿಯಾಗಿ ಮಾಡಿದೆ. ನಮಗೆ ಮಿತ್ರರಿಲ್ಲ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ನಮ್ಮ ನೇತೃತ್ವದಲ್ಲೇ ಸಾರ್ಕ್ ಆಗಿದ್ದು, ಸೌತ್ ಏಷಿಯನ್ ರೀಜನಲ್ ಕೋಆಪರೇಷನ್ ಅಂತ ಕೌನ್ಸಿಲ್ ಅಂತ ಮಾಡಿ ನಾವೇ ಎಲ್ಲ ರಾಷ್ಟ್ರಗಳ ನಾವು ಮುಖ್ಯಸ್ಥರಾಗಿದ್ವಿ. ಈ ಅಷ್ಟೂ ರಾಷ್ಟ್ರಗಳು, ನೇಪಾಳು, ಭೂತಾನ್ ಒಂದು ಬಿಟ್ಟರೆ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಅಫ್ಘಾನಿಸ್ತಾನ ಯಾರೂ ನಮ್ಮ ಜೊತೆಗೆ. ನೀವು ಇಲ್ಲಿ ವಿಶ್ವಗುರು ಅಂತ 100 ಬಡ್ಕೊಳ್ಬೋದು, ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಟ್ಯಾಟಿಸ್ಟಿಕ್ಸ್ಗೂ ಬೆಲೆ ಇಲ್ಲ, ಭಾರತದ ಪ್ರೈಮ್ ಮಿನಿಸ್ಟರ್ಗೂ ಬೆಲೆ ಇಲ್ಲ. ನಾವು ಏಕಾಂಗಿಯಾಗಿದ್ದೀವಿ. ಇದರಿಂದ ನಾವು ಹೊರಗೆ ಬರಬೇಕು ಅಂತಂದರೆ ನಮ್ಮ ದೇಶದ ಮೇಲೂ ನಮ್ಮ ನಿಜವಾದ ಮಿತ್ರರು ಸತ್ಯ ಮತ್ತು ನ್ಯಾಯವನ್ನು ಆಧರಿಸಿದಂಥ ಮಿತ್ರತ್ವವನ್ನು, ಅವಕಾಶವಾದಿ ಮಿತ್ರತ್ವವನ್ನಲ್ಲ, ಆಸಕ್ತಿಗಳಲ್ಲ. ಜಗತ್ತು ಶಾಂತಿ ಮತ್ತು ನ್ಯಾಯದ ಆಧಾರದಲ್ಲಿ ಇದ್ದರೆ ಮಾತ್ರ ಸಹನೀಯವಾಗಿರುತ್ತೆ, ಇಲ್ಲ ಅಂದರೆ ಮತ್ತೊಂದು ಶೋಷಕದ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.